ಚರಿತ್ರೆ ಮತ್ತು ಸಾಹಿತ್ಯ ಎನ್ನುವ ವಿಚಾರಗೋಷ್ಠಿಯ ಉದ್ಘಾಟನೆಯ ಅನಂತರದ ಮೊದಲ ಅಧಿವೇಶನದಲ್ಲಿ ನಾವಿದ್ದೇವೆ. ಈ ವಿದ್ಯಾರ್ಥಿಗಳೊಂದಿಗೆ ಮುಖಾಮುಖಿ ಎನ್ನುವ ಈ ಸಂವಾದಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಈ ಒಟ್ಟು ಸಂವಾದಗೋಷ್ಠಿಯ ಸ್ವರೂಪ ಹೀಗಿರುತ್ತೆ. ನಮ್ಮ ಜೊತೆಗೆ ಇಬ್ಬರು ಹಿರಿಯ ವಿದ್ವತ್ ಪ್ರತಿಭೆಗಳು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಪ್ರೊಫೆಸರ್ BA ವಿವೇಕ್ ರೈ ಅವರು ಮತ್ತು ಪ್ರೊಫೆಸರ್ B ಸುರೇಂದ್ರ ರಾವ್ ಇವರು. ಈ ಸಂವಾದಗೋಷ್ಠಿಯ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಅವರು ನಿರ್ವಹಿಸಬೇಕಿದ್ದಾರೆ. ಆರಂಭದಲ್ಲಿ ಹಿರಿಯರಾದ ಪ್ರೊಫೆಸರ್ BA ವಿವೇಕ್ ರೈ ಅವರು ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಆ ಬಳಿಕ ಸಂವಾದ ಕಾರ್ಯಕ್ರಮ ನಡೆಯುತ್ತದೆ. ಕೊನೆಯಲ್ಲಿ ಅಧ್ಯಕ್ಷರು ತಮ್ಮ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ತಮಗೆ ಗೊತ್ತಿರುವ ಹಾಗೆ ಪ್ರೊಫೆಸರ್ BA ವಿವೇಕ್ ರೈ ಅವರು ಮೊನ್ನೆ ತಾನೇ ಈ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟಿಗೆ ಪಾತ್ರರಾಗಿರುವ ಹಿರಿಯರು. ಅವರನ್ನು ಈ ಸಮಾರಂಭದಲ್ಲಿ ಮೊದಲಿಗೆ ಅತ್ಯಂತ ಗೌರವದಿಂದ ಅಭಿವಂದಿಸ್ತಾ ಇದ್ದಾರೆ. ಗೌರವ ಡಾಕ್ಟರೇಟ್ ಪಡೆದ ಸಂದರ್ಭದಲ್ಲಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರಿಗೆ ಅಭಿವಂದನೆಗಳನ್ನು ಸಮರ್ಪಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇದ್ದದ್ದು ಅವರ ಪಾಠವನ್ನು, ಪಂಪನ ಪಾಠವನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಈಗಾಗಲೇ 10-20 ವರ್ಷಗಳಿಂದ ಅಧ್ಯಾಪನ ನಡೆಸ್ತಾ ಇರುವಂಥ ಅವರ ವಿದ್ಯಾರ್ಥಿಗಳು ಅವರು ಮತ್ತೆ ಅದಕ್ಕಾಗಿ ಹಂಬಲಿಸ್ತಾ ಇರೋದನ್ನು ನಾವು ಗಮನಿಸಬೇಕು. ಹೀಗೆ ಅಧ್ಯಾಪನದಲ್ಲಿ ಬಹಳ ಮಹತ್ವದ ವಿದ್ಯಾರ್ಥಿಗಳ ಪ್ರೀತಿಯ ಗುರುವಾಗಿರುವ ಪ್ರೊಫೆಸರ್ BA ವಿವೇಕ್ ರೈ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ತುಳುನಾಡಿನ ಜನಪದ ಅಧ್ಯಯನಕ್ಕೆ ಹೊಸ ದಿಕ್ಕು ದೆಸೆಯನ್ನು ತೋರಿದ ಹಿರಿಯರು. ಮೌಖಿಕ ಪರಂಪರೆಯನ್ನು, ಒಂದು ನಾಡಿನ ಚರಿತ್ರೆಯನ್ನು ಕಟ್ಟುವುದಕ್ಕೆ ಹೇಗೆ ಬಳಸಿಕೊಳ್ಬೋದು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ಒಳನೋಟದ ನೆಲೆಯಿಂದ ವಿವರಿಸಿದವರು ಪ್ರೊಫೆಸರ್ BA ವಿವೇಕ್ ರೈ ಅವರು. ಫಿನ್ಲ್ಯಾಂಡಿನ ವಿದ್ವಾಂಸರು ಬಂದು ಸಿರಿ ಮಹಾಕಾವ್ಯ ಅದನ್ನು ದಾಖಲೀಕರಣ ಮತ್ತು ಅದರ ಸಂಶೋಧನೆ ಅಧ್ಯಯನಕ್ಕೆ ಒಂದು ಮಹಾಪರ್ವ. ಅದು ಬಹಳ ವರ್ಷಗಳ 2-3 ವರ್ಷಗಳ ಕಾಲ ನಡೆದ ಒಂದು ಬಹಳ ಮಹತ್ವದ ಒಂದು ಕೆಲಸದ ಮುಂಚೂಣಿಯಲ್ಲಿ ನಿಂತು ಅವರಿಡೀ ಆ ಸಿರಿ ಪಾಡ್ದನದ ದಾಖಲೀಕರಣ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಜಾನಪದ ಅಧ್ಯಯನವನ್ನು ಹೇಗೆ ಮಾಡಬಹುದು ಅನ್ನುವುದಕ್ಕೆ ಒಂದು ಮಾದರಿ ರೂಪದ ಒಂದು ಅಧ್ಯಯನವನ್ನು ಈ ಪರಿಸರದಲ್ಲಿ ರೂಪಿಸಿದ ಹಿರಿಯರು. ಹಾಗೆಯೇ ಇಲ್ಲಿ ತುಳು ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಅಕಾಡೆಮಿಯ ಕೆಲಸಗಳು ಹೇಗೆ ನಡಿಬೇಕು ಎನ್ನುವುದಕ್ಕೆ ದಿಕ್ಸೂಚಿಯಾದವರು. ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ವಿಮರ್ಶನಾ ಕ್ಷೇತ್ರದಲ್ಲಿ ಮತ್ತು ಆಡಳಿತಾತ್ಮಕ ಕೆಲಸದಲ್ಲಿ ಬಹಳ ದೊಡ್ಡ ಹೆಸರವರು. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ, ಹಾಗೆಯೇ ಆ ಬಳಿಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿನ ಕುಲಪತಿಗಳಾಗಿ ಅವರು ಆಡಳಿತಾತ್ಮಕವಾಗಿ ನಿರ್ವಹಿಸಿದ ಕೆಲಸವೂ ಕೂಡ ನಾಡಿನ ಗೌರವಕ್ಕೆ ಪಾತ್ರವಾಗಿದೆ. ಅಂತ ಹಿರಿಯರು ನಮ್ಮ ಜೊತೆಗೆ ಇವತ್ತು ಈ ಸಂವಾದಗೋಷ್ಠಿಯಲ್ಲಿರುವುದು ನಮಗೆ ಅತ್ಯಂತ ಸಂತೋಷ. ಅವರನ್ನು ಎಲ್ಲರ ಪರವಾಗಿ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿದ ಪ್ರೊಫೆಸರ್ B ಸುರೇಂದ್ರ ರಾಯ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಸಂವಾದಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಅವರು. ಅವರಿಗೂ ಕೂಡ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಸಂವಾದಗೋಷ್ಠಿಯನ್ನು ಆರಂಭಿಸಬೇಕು ಅಂತ ಪ್ರೊಫೆಸರ್ BA ವಿವೇಕ್ ರೈ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರೊಫೆಸರ್ ಸುರೇಂದ್ರ ಅವರೇ, ಇತಿಹಾಸ ಮತ್ತು ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರೇ ಮತ್ತು ನನ್ನ ವಿದ್ಯಾರ್ಥಿ ಮಿತ್ರರು, ಈ ಪುಸ್ತಕಗಳನ್ನು ನೋಡಿ ದಯವಿಟ್ಟು ಭಯಪಡಬೇಡಿ. ಯಾಕೆಂತ ಹೇಳಿದರೆ ನಾನು ಈ ಕೇಂದ್ರದಲ್ಲಿ ಸುಮಾರು 24 ವರ್ಷ ಅಧ್ಯಾಪಕರಾಗಿ ನನ್ನ ವಿದ್ಯಾರ್ಥಿಗಳು ಕೆಲವರಾದರೂ ಇದ್ದಾರೆ. ತರಗತಿ ಬರುವ ಕನಿಷ್ಠ ಒಂದು 10 ಪುಸ್ತಕ ತಂದು ಮೇಜಿನ ಮೇಲೆ ರಾಶಿ ಹಾಕ್ತಾ ಇದ್ದೆ. ಅದೆಲ್ಲವೂ ನೋಡ್ತೇನಿದೆ, ಸ್ವಲ್ಪ ಧೈರ್ಯಕ್ಕಾಗಿದ್ದೇನೆ ಅವಾಗ ತಂದು. ಅದಕ್ಕೆ ಆ ಅಭ್ಯಾಸದಿಂದ ಈಗ 100 ಥರದ ಮೇಲೆ ಕೂಡ ಇಷ್ಟು ತಂದಿದ್ದೆ. ಅದರಲ್ಲಿ ಎಲ್ಲವನ್ನು ಬಳಸುವುದಿಲ್ಲ ಅಂತ ನಿಮಗೆ ಭರವಸೆ ಕೊಡ್ತೇನೆ. ಪ್ರೊಫೆಸರ್ ಉದಯ ಬಾರ್ಕೂರವರು ಈ ಥರದ ಒಂದು ಕಾರ್ಯಕ್ರಮ ಬರಬೇಕು ಅಂತ ಕೇಳಿಕೊಂಡು ಮತ್ತು ಒಂದು ಸಣ್ಣ ಜೋಡಾಟದ ಹಾಗೆ ಗೆಳೆಯ
ಸುರೇಂದ್ರ ಅವರ ಜೊತೆಗೆ ಕೂರಿಸಿದ್ದಾರೆ. ಒಂದು ರೀತಿ ಒಂದು 50 ವರ್ಷಕ್ಕಿಂತ ಹೆಚ್ಚಿನ ಸ್ನೇಹವನ್ನು ಈ ಸೆಮಿನಾರ್ನ ಕಾರಣಕ್ಕಾಗಿ ನಾನು ಕಳೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಭರವಸೆಯನ್ನು ಕೊಡ್ತಾ, ಇವು ಎರಡು ಕೂಡ ಪರಸ್ಪರ ವಿರುದ್ಧವಾದ ಪಕ್ಷಗಳು ಅಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದೇ ಒಂದು ಮಾತು ಕ್ಷಮಿಸಬೇಕು, ಈ ನಿವೃತ್ತರಾದ ಮೇಲೆ ಇಷ್ಟೋ ಬಾರಿ ವಾಚುಗಳಿದ್ದರೂ ಅದನ್ನು ನೋಡುವ ಅಭ್ಯಾಸ ಕಡಿಮೆಯಾಗಿರುವ ಕಾರಣ, ಸ್ವಲ್ಪ ಹೆಚ್ಚು ಮಾತಾಡ್ತೇನೆ ಅನ್ನುವಂಥ ಆಪಾದನೆಗೆ ಇತ್ತೀಚೆಗೆ ಒಳಗಾಗಿರುವ ಕಾರಣ 20 ನಿಮಿಷ ಅನ್ನೋ ಸ್ವಲ್ಪ ಒಂದು 10 ನಿಮಿಷ ಹೆಚ್ಚಾದರೆ ದಯವಿಟ್ಟು ಕ್ಷಮಿಸಬೇಕು. ಸುಮಾರು ಈ ನನ್ನ ಮಾತುಗಳನ್ನು ಆದಷ್ಟು ಸಂಕ್ಷಿಪ್ತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ಇತಿಹಾಸದ ಪ್ರಾಧ್ಯಾಪಕರಿದ್ದಾರೆ, ಈ ಥರದ ಮತ್ತು ಸಾಹಿತ್ಯದ ಪ್ರಾಧ್ಯಾಪಕರಿದ್ದಾರೆ. ಇದಕ್ಕೆ ಕುರಿತಂತೆ ಸೈದ್ಧಾಂತಿಕವಾದಂತಹ ಚರ್ಚೆಗಳನ್ನು ಬೆಳಿಗ್ಗೆ ಬಹುಶಃ ಮಾಡಿರ್ತಾರೆ ಮತ್ತು ಇವತ್ತು ನಾಳೆ ಕೂಡ ನೀವು ಮಾಡ್ತೀವಿ. ವಾಸ್ತವಿಕವಾಗಿ ಇದು ಎಂದಿಗೂ ಮುಗಿಯದಿರುವಂತಹ ಒಂದು ಚರ್ಚೆ. ಯಾಕೆ ಅಂತ ಹೇಳಿದರೆ, ಈ ಎರಡು ಹೆಸರುಗಳು ಕೂಡ ನಾವು ಅದನ್ನು ಕನ್ನಡದಲ್ಲಿ ಹೇಳಿ ಇಂಗ್ಲೀಷಿನಲ್ಲಿ ಹೇಳಿ, ಲಿಟ್ರೇಚರ್ ಮತ್ತು ಹಿಸ್ಟ್ರಿ ಅನ್ನುವುಗಳು ಅವು ಕಾಲ ಕಾಲಕ್ಕೆ ತಮ್ಮ ನಿರ್ವಚನವನ್ನು ಬದಲಾಯಿಸ್ತಾ ಬಂದಿವೆ. ನಾನೇ ಒಂದು 1968-70 ಕಾಲಕ್ಕೆ ಸಾಹಿತ್ಯ ಅಂತ ಓದಿದ್ದು, ಆ ಬಳಿಕದ ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳಿಲ್ಲ. ಆ ಕಾಲಕ್ಕೆ ಆರಂಭದ ಒಂದು 10-15 ವರ್ಷ ಕಾಲಕ್ಕೆ ನಾವು ಸಾಹಿತ್ಯ ಅಲ್ಲ ಅಂತ ತಿಳ್ಕೊಂಡದ್ದು, ಆಮೇಲೆ ಸಾಹಿತ್ಯ ಅಂತ ಅನ್ನಿಸ್ಕೊಂಡಿದ್ದು. ಹಾಗಾಗಿ ಯಾವುದು ಸಾಹಿತ್ಯ ಯಾವುದು ಅಲ್ಲ ಅನ್ನುವಂತಹ ಒಂದು ಚರ್ಚೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಾನು ಮಾತನಾಡುವ ಮಾತುಗಳೆಲ್ಲವುಗಳು ಕೂಡ ಮೊದಲನೇ ಸಾಲಿನವರನ್ನು ಬಿಟ್ಟು ನಾನು ಮಾತಾಡ್ತಾ ಇದ್ದೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ, ಇತಿಹಾಸದ ವಿದ್ಯಾರ್ಥಿಗಳಿರುವ ಕಾರಣ ಒಂದು ಪುಸ್ತಕ ನೀವು ನೋಟ್ ಮಾಡಿಕೊಳ್ಳಿ. ಅದು ಟೆರ್ರಿ ಈಗಲ್ಟನ್ ಆತನ ಪುಸ್ತಕ. ನಾನು ಇಲ್ಲಿ ವಿಮರ್ಶೆ ಪಾಠ ಬಹಳ ವರ್ಷ ಮಾಡ್ತಾ ಇದ್ದಾಗ ರೆಫರ್ ಮಾಡ್ತಾ ಇದ್ದ ಪುಸ್ತಕ ಟೆರ್ರಿ ಈಗಲ್ಟನ್ನ ಪುಸ್ತಕ, ಲಿಟ್ರರಿ ಥಿಯರಿ ಆ್ಯಂಡ್ ಇಂಟ್ರಡಕ್ಷನ್ ಅಂತ 1983ಯಲ್ಲಿ ಪ್ರಕಟ ಆಯಿತು. ಲಿಟ್ರರಿ ಥಿಯರಿ ಆ್ಯಂಡ್ ಇಂಟ್ರಡಕ್ಷನ್ ಟೆರ್ರಿ ಈಗಲ್ಟನ್ನ ಮೊದಲನೇ ಚಾಪ್ಟರ್ ದಯವಿಟ್ಟು ನೀವು ಓದಬೇಕು. ಅದರಲ್ಲಿ ಇಟ್ ಈಸ್ ವಾಟ್ ಈಸ್ ಲಿಟ್ರೇಚರ್ ಅನ್ನುವಂಥದ್ದು. ಸಾಹಿತ್ಯ ಅನ್ನುವುದಕ್ಕೆ ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡ್ತಾ, ಆ ರೀತಿ ಅರ್ಥವನ್ನು ಕೊಡುವ ಪ್ರಯತ್ನಗಳೇ ಸಾಹಿತ್ಯದ ಸಿದ್ಧಾಂತಗಳನ್ನು ಬದಲಾಯಿಸ್ತಾ ಬಂದಿವೆ ಅನ್ನೋದನ್ನು ಪೋಸ್ಟ್ ಮಾಡರ್ನಿಸಮ್ವರೆಗೆ ಆತ ಚರ್ಚಿಸ್ತಾರೆ. ಅಲ್ಲಿ ಒಬ್ಬ ಮಾರ್ಕ್ಸಿಸ್ಟ್ ವಿಮರ್ಶಕ ಆತ, ಮತ್ತು ಅವನು ಬೇರೆಯೂ ತುಂಬ ಬರೆದಿದ್ದಾನೆ. ನೀವು ಸುಮ್ಮನೆ ಈಗಂತೂ ಸುಲಭ, ನೀವು ಗೂಗಲ್ ಚೆಕ್ ಮಾಡಿ ಟೆರ್ರಿ ಈಗಲ್ಟನ್ ಅಂತ ಹೇಳಿದರೆ ಅವನ್ನೆಲ್ಲ ಪುಸ್ತಕಗಳು ಸಿಗ್ತವೆ. ನಾನು ಇದನ್ನು ವಿದ್ಯಾರ್ಥಿ ಯಾಕೆ ಹೇಳ್ತೇನೆ, ನೀವು ಆ ಮೊದಲನೇ ಚಾಪ್ಟರ್ ಓದಿದರೆ ನಿಮ್ಮ ಅನೇಕ ಅನುಮಾನಗಳು ನಿಮಗೆ ಬಗೆಹರಿಸಬೇಕೆಂದರೆ, ಲಿಟ್ರೇಚರ್ ಅಂದರೆ ಏನು ಅನ್ನೋದಕ್ಕೆ ನೀವು ಭಾವಿಸುವಂಥ ಅರ್ಥಗಳು ಬದಲಾವಣೆ ಆಗ್ತಾ ಬಂದಿದೆ. ಅದಕ್ಕಾಗಿ ನೀವು ಹಿಸ್ಟ್ರಿಯಾರಿಕಲ್ ರೈಟಿಂಗನ್ನು ಒಂದು ಕಾಲಕ್ಕೆ ಈ ಇತಿಹಾಸ ಅಂತ ನೀವು ಹೇಳಿದ್ದನ್ನು ಸಾಹಿತ್ಯ ಅಂತ ಕರೆದೊಂದಿದೆ, ಸಾಹಿತ್ಯ ಅಂತ ಕರೆದೊಂದು ಆ ಥರ ಚರ್ಚೆಗಳು. ನೀವು ಅದನ್ನು ಪೋಸ್ಟ್ ಸ್ಟ್ರಕ್ಚರಿಂಗ್ ಪೋಸ್ಟ್ ಮಾಡರ್ನಿಸಮ್ನ ಕಾಲದಲ್ಲಿ ಈ ಥರ ಚರ್ಚೆಗಳಾಗಿವೆ. ಅದಕ್ಕೆ ನಾನು ಸುಮ್ಮನೆ ಉದಾಹರಣೆ ಕೊಡ್ತೇನೆ. ಇನ್ನೊಂದು ಬಹುಶಃ ಇವತ್ತಿನ ದಿನ ನಿಮಗೆ ರೆಫರೆನ್ಸ್ ನಾನು ಹೇಳಬೇಕಾಗಿಲ್ಲ, ನೀವು ಸುಮ್ಮನೆ ಚೆಕ್ ಮಾಡಿ ಸಾಕು. ಒಂದು ಆನ್ಲೈನ್ ಜರ್ನಲ್ ಇದೆ, ಅದು ಲಿಟ್ರೇಚರ್ ಆ್ಯಂಡ್ ಹಿಸ್ಟ್ರಿ ಅಂತ. ಅದು ಮೊದಲು ಆರಂಭ ಅದು 1975ರಲ್ಲಿ. ಅನಂತರ ಅದನ್ನು ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ಪ್ರೆಸ್ಸಿನಲ್ಲಿ ಅದು ಪ್ರಕಟ ಮಾಡ್ತಾಯಿದ್ರು. ಇತ್ತೀಚೆಗೆ ಅದು ಸೇಜ್ ಪಬ್ಲಿಕೇಶನ್, SCGE ಸೇಜ್ ಪಬ್ಲಿಕೇಶನ್ ಇದೆ. ಅದರ ವಾಲ್ಯೂಮ್ಸ್ಗಳನ್ನು ನಾನು ಸುಮ್ಮನೆ ಕಳೆದ ಒಂದು ವಾರದಿಂದ ಸರ್ಚ್ ಮಾಡ್ತಾ ಇದ್ದೆ. ತುಂಬ ಒಳ್ಳೆಯ ಮತ್ತು ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂವಿನ ಚರ್ಚೆಗಳು ನಡೆದಿವೆ. ನೀವೆಲ್ಲವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇವೆ. ಆದರೆ ನೀವು ಲಿಟ್ರೇಚರ್ ಆ್ಯಂಡ್ ಹಿಸ್ಟ್ರಿ ಸೇಜ್ನ ಇದು ಆನ್ಲೈನ್ ಜರ್ನಲ್, ನಿಮಗೆ ಅದನ್ನು ಓದ್ಬೋದು. ಅದರಲ್ಲಿ ನೀವು ನೋಡಿದರೆ ಈ ಥರದ ಥಿಯರಿಟಿಕಲ್ ಚರ್ಚೆಗಳು ತುಂಬ ಚರ್ಚೆ ಇರ್ತವೆ. ನಾನು ಸುಮ್ಮನೆ ಒಂದು ಲೇಖನ, ಜರ್ಮನ್ ಲೇಖನದ ಒಂದು ಅನುವಾದವನ್ನು ನಾನು ಕಳೆದ 3 ದಿನ ಓದ್ತಾ ಇದ್ದೆ. ಅದನ್ನು ನೋಡಿ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ, ನಾವು ಡಿಸ್ಕಷನ್ ಬಂದಾಗ ಮಾತಾಡ್ಬೋದು. ಯಾಕೆಂದರೆ ಅದು ಒಂದು ಲೇಖನ, ನೀವು ಅದನ್ನು ಬರ್ಕೊಳ್ಳೋದಾದರೆ ನೋಡಿಕೊಳ್ಳಿ. ಅದರ ಹೆಸರು ಟ್ರೂತ್ ಇನ್ ಲಿಟ್ರೇಚರ್ ಆ್ಯಂಡ್ ಹಿಸ್ಟ್ರಿ ಅನ್ನೋ ಒಂದು ಲೇಖನ ಹೆಸರು. ಟ್ರೂತ್ ಇನ್ ಲಿಟ್ರೇಚರ್ ಆ್ಯಂಡ್ ಹಿಸ್ಟ್ರಿ. ಅದು ಮೂಲತಃ ಜರ್ಮನ್ ಲೇಖಕ FRANK ಫ್ರಾಂಕ್ ಮತ್ತು ANKERSMIT ಆಂಕೆರ್ ಸ್ಮಿತ್ ಜರ್ಮನ್ ಪ್ರೊನೌನ್ಸಿಯೇಷನ್. ಫ್ರ್ಯಾಂಕ್ ಆಂಕೆರ್ ಸ್ಮಿತ್ ಅನ್ನೋದು ಅದು 2009ನಲ್ಲಿ ಇಂಗ್ಲೀಷ್ಗೆ ಅನುವಾದ ಆಯಿತು. ಸಿಕ್ಕಿದರೆ ನೀವು ಅದನ್ನು ಇಂಟರ್ನೆಟ್ಟಿಂದ, ಇದು ನಾನು ಅಲ್ಲಿಂದ, ಅದಕ್ಕೆ ಇವತ್ತು ನಾವು ಯಾವುದೇ ಮಾಹಿತಿಯನ್ನು
ಮೇಷ್ಟ್ರು ಅಡಗಿಸುವ ಹಾಗಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಕಾರಣವೇ ಇದನ್ನು ದಿ ಟ್ರೂತ್ ಇನ್ ಲಿಟ್ರೇಚರ್ ಆ್ಯಂಡ್ ಹಿಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ನಾವು ಈ ಐತಿಹಾಸಿಕ ಸತ್ಯ, ಸಾಹಿತ್ಯಿಕ ಸತ್ಯದ ಬಗ್ಗೆ ಮಾಡೋ ಅನೇಕ ಚರ್ಚೆಗಳನ್ನು ಇದರ ಭಿನ್ನವಾದ ಒಂದು ನಿಲುವನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ. ಯಾಕೆಂದರೆ ನಾನು ಯಾಕೆ ಹೇಳ್ತೇನೆ, ಸುಮ್ಮನೆ ನಾನು ಈಗ ಸಾಹಿತ್ಯದ ವಿದ್ಯಾರ್ಥಿ ಇರುವ ಕಾರಣ ಅರಿಸ್ಟಾಟಲ್ನ ದಿ ಪೊಯಿಟಿಕ್ಸ್ ಗ್ರಂಥ ಇದು, ಅದರಲ್ಲಿ ಮೊದಲು ಈ ಚರ್ಚೆಯನ್ನು ಅರಿಸ್ಟಾಟಲ್ ಆರಂಭ ಮಾಡಿದ. ಅರಿಸ್ಟಾಟಲ್ನ ಪೊಯಿಟಿಕ್ಸಿನ 9ನೇ ಅಧ್ಯಾಯ, ನಾನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ಪೂರ್ಣದ್ದು ಓದ್ತಾ ಇಲ್ಲ, ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಅದರ ಹೆಸರೇ ಪೊಯಿಟಿಕಲ್ ಟ್ರೂತ್ ಆ್ಯಂಡ್ ಹಿಸ್ಟಾರಿಕಲ್ ಟ್ರೂತ್ ಅಂತ. ಬಹುಶಃ ಮೊದಲ ಬಾರಿ ಇದನ್ನು ಒಂದು ಸೈದ್ಧಾಂತಿಕ ಚರ್ಚೆಯನ್ನು ಆರಂಭ ಮಾಡಿದ ಅರಿಸ್ಟಾಟಲ್ ಅವನ ಚಾಪ್ಟರ್ 9ನಲ್ಲಿ ಪೊಯಿಟಿಕಲ್ ಟ್ರೂತ್ ಆ್ಯಂಡ್ ಹಿಸ್ಟಾರಿಕಲ್ ಟ್ರೂತ್, ಅಲ್ಲಿ ಆತ ಒಂದು ಹೇಳ್ತಾನೆ, ದಿ ಡಿಫರೆನ್ಸ್ ಈಸ್ ದ್ಯಾಟ್ ದಿ ಒನ್ ಟೆಲ್ಸ್ ಆಫ್ ವಾಟ್ ಹ್ಯಾಸ್ ಹ್ಯಾಪನ್, ದಿ ಡಿಫರೆನ್ಸ್ ಈಸ್ ದ್ಯಾಟ್ one tells that what has happened, that is referring to history, and the other, that is the literature, the other of the kinds of things that might happen. ಇದು ಅರಿಸ್ಟಾಟಲ್ ಹೇಳಿದ ಮಾತು. ಮೊದಲನೆಯದು ಅದು ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳುವಂಥದ್ದು, ಇನ್ನೊಂದು ವಾಟ್ ಮೈಟ್ ಹ್ಯಾಪನ್ ಅಂತ ಹೇಳುವಂಥದ್ದು. ಅಲ್ಲಿ ಆತ ಒಂದು ಜಿಂಕೆಯ ಉದಾಹರಣೆ ಕೊಡ್ತಾನೆ, ಆ ಚರ್ಚೆ ಮಾಡ್ತಾ, ಜಿಂಕೆಗೆ ಎಷ್ಟು ಕೂಡುಗಳಿವೆ ಅನ್ನುವುದು ಗೊತ್ತಿಲ್ಲದೆ ಯಾವನೊಬ್ಬ ಲೇಖಕ ಹಾಕಿರ್ತಾನೆ. ನಿಜವಾಗಿ ಅದರ ಕೂಡುಗಳು ಹೆಣ್ಣು ಜಿಂಕೆಗೆ ಯಾವ ಕೂಡು ಇರುವುದಿಲ್ಲ ಅಂತ. ಅದನ್ನು ಇಟ್ಕೊಂಡು ಇಲ್ಲ ತಪ್ಪಾಗಿದೆ ಅಂತ ಯಾರು ಆರ್ಗ್ಯೂ ಮಾಡ್ಬೋದು. ಆದರೆ ನಮ್ಮ ಮುಖ್ಯವಾಗಿ ಬೇಕಾಗಿರೋದು ಅದಕ್ಕೆ ಕೂಡು 2 ಉಂಟೋ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಅವ್ರು ಹೇಳ್ತಾ ಇರೋದು ಅದನ್ನು ಜಿಂಕೆಯನ್ನು ಯಾಕೆ ಬಳಸ್ತಾರೆ ಅನ್ನೋದು. പക്ഷേ ಈ ದೃಷ್ಟಿಯಿಂದಲೂ ಕೂಡ ಈ ಅರಿಸ್ಟಾಟಲ್ನ ಬಳಿಕ ಈ ಕುರಿತು ತುಂಬ ಚರ್ಚೆಗಳಾಗಿವೆ. ಆದರೆ ನಾನು ಇದನ್ನು ಈ ಲೇಖನ ಹೇಳಿದ್ದೆ ಯಾಕೆಂದರೆ ಅಲ್ಲಿ ಶ್ರುತಿಗೆ ಸಂಬಂಧಪಟ್ಟ ಇನ್ನೊಂದು ಇಂಟರ್ಪ್ರಿಟೇಷನ್ಸನ್ನು ಕೊಡ್ತಾರೆ. ಬಟ್ ಇದು ನಿಮ್ಮ 2 ದಿನ ಸೆಮಿನಾರ್ನಲ್ಲಿ ಯಾಕೆ ಅಂತ ಹೇಳಿದರೆ, ಅದನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಸತ್ಯ ಅನ್ನೋದು ಇಲ್ಲವೇ ಇಲ್ಲ. ಸತ್ಯ ಅನ್ನೋದು ನಮ್ಮ ಗ್ರಹಿಕೆಗಳು ಮಾತ್ರ. ಹಾಗಾಗಿ ನಾವು ಯಾವುದನ್ನು ಕೂಡ, ಹಾಗಾಗಿ ನಾನು ಸಣ್ಣ ಒಂದು ಕಂಪ್ಯೂಟರ್ ಒಂದು ಜೋಕಿನಿಂದ ಆರಂಭ ಮಾಡ್ತೇನೆ. ಒಂದು ಬಾರಿ ದೊಡ್ಡ ಚರ್ಚೆ ಆಯಿತು, ಅಂದರೆ ದೇವರು ಇದ್ದಾನ ಇಲ್ಲ ಅಂತ. ಎಲ್ಲ ಬುದ್ಧಿವಂತರು ಸೇರಿದರು. ಕೆಲವರು ಇದೆ ಅಂತ ಹೇಳಿ ಕೆಲವರು ದೇವರು ಇಲ್ಲ ಅಂತ ತುಂಬ ಹೀಟೆಡ್ ಆರ್ಗ್ಯುಮೆಂಟ್. ಯಾಕಂದರೆ ದೇವರ ಬಗ್ಗೆ ಬಂದು ಆರ್ಗ್ಯುಮೆಂಟ್ ಜಾಸ್ತಿ ಹೀಟ್ ಆಗಲೇಬೇಕಲ್ಲ. ಹಾಗಾಗಿ ಬರೀ ಏನು ಮಾಡಿದೆ, ಎಲ್ಲ ಇನ್ಫಾರ್ಮೇಷನ್ನ ಕಂಪ್ಯೂಟರಿಗೆ ಫೀಡ್ ಮಾಡಿದ್ರು. ಏನು ಹೇಳ್ತದೆ ನೋಡುವ, ತುಂಬ ಹೊತ್ತು ಕಂಪ್ಯೂಟರ್ ಅಲುಗಾಡಿ ಕೊನೆಗೆ ಹೇಳ್ತಂತೆ ದರ್ ಇಸ್ ನೌ ಅಂತ ಹೇಳಿದಂತೆ ಕಂಪ್ಯೂಟರ್. ಬಹುಶಃ ನಿಮಗೆ ಈಗ ಅರ್ಥ ಆಗಿರ್ಬೋದು ಏನು ಹೇಳಿಕೊಂಡು ದರ್ ಇಸ್ ನೌ ಅಂತ ಹೇಳಿದ್ರು. ಯಾಕೆಂದರೆ ಯಾವಾಗಲೂ ನಾವು ಒಂದು ವಿಷಯದ ಬಗ್ಗೆ ನಾವು ಏನನ್ನು ಗ್ರಹಿಸ್ತೇವೆ, ಕಲ್ಪಿಸ್ತೇವೆ ಅನ್ನುವಂಥದ್ದು ಸತ್ಯ. ಬೇರೆ ಅಬ್ಸಲ್ಯೂಟ್ ಟ್ರೂತ್ ಅನ್ನೋದು ಎಲ್ಲೂ ಇಲ್ಲ. ನಾವು ಅದಕ್ಕೆ ಸಾಪೇಕ್ಷ ಸತ್ಯ ಅಂತ ಕೂಡ ಹೇಳ್ಬೋದು ಇವಾಗ. ಹಾಗಾಗಿ ಇನ್ನೊಂದು ಮಾತು, ಬಹುಶಃ ಈ 2 ಕ್ಷೇತ್ರಗಳು ಬೇರೆ ಬೇರೆ ಯಾಕೆ ಅಂದರೆ, ನಮ್ಮ ಶಿಕ್ಷಣ ಸಂಸ್ಥೆಗಳು ಬಂದ ಮೇಲೆ ನಮ್ಮಲ್ಲಿ ಡಿಸಿಪ್ಲಿನ್ ಅನ್ನೋದು ಬಂತು. ನಿಮ್ಗೆ ಗೊತ್ತಿರ್ಬೋದು, ವೆಸ್ಟಿನಿಂದ ಬಂದ ಅನೇಕ ಡಿಸಿಪ್ಲಿನ್ಗಳು ಕಾಲಕ್ಕೆ ಚೇಂಜ್ ಆಗ್ತಾ ಬಂದು. ಒಂದು ಕಾಲಕ್ಕೆ ಸೋಷಿಯಾಲಜಿ ಅಂತ ಇರಲಿಲ್ಲ, ಪೊಲಿಟಿಕಲ್ ಸೈನ್ಸ್ ಇರಲಿಲ್ಲ, ಎಲ್ಲವುಗಳು ಹಿಸ್ಟ್ರಿಯ ಒಳಗಡೆ ಇತ್ತು. ನಂತರ ಅದರ ಬಂತು ಹಿಸ್ಟ್ರಿಯಲ್ಲಿ, ಮತ್ತೆ ಆರ್ಕಿಯಾಲಜಿ ಅಂತ ಬಂತು, ಮತ್ತೆ ಮಾಡರ್ನ್ ಹಿಸ್ಟ್ರಿ ಅಂತ ಬಂತು, ವರ್ಲ್ಡ್ ಹಿಸ್ಟ್ರಿ ಅಂತ ಬಂತು. ಅದೇ ಥರದಲ್ಲಿ ಒಂದು ಕಾಲಕ್ಕೆ ರಿಲಿಜನೇ ಇತ್ತು ಅಥವಾ ರೆಟರಿಕ್ಸ್ ಇತ್ತು, ನಂತರ ಲಿಟ್ರೇಚರ್ ಅನ್ನೋದು ನಂತರ ಬಂದಿರುವಂಥದ್ದು. ಅದೇ ಥರ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥದ್ದು ಶಾಂಡ್ರಗಳು ಅಂತ, ಅಂದರೆ ಪ್ರಭೇದ ಪ್ರಕಾರಗಳು. ಉದಾಹರಣೆಗೆ ಬಹಳ ಹೆಚ್ಚು ಚರ್ಚೆ ಮಾಡ್ತಾರೆ ಹಿಸ್ಟ್ರಿ ಮತ್ತು ಲಿಟ್ರೇಚರ್ನ ಬಗ್ಗೆ, ಕಾದಂಬರಿ ಬಗ್ಗೆ. 19ನೇ ಶತಮಾನಕ್ಕೆ ಕಾದಂಬರಿ ಬಂದದ್ದು. ಅದೇ ಕಾಲಕ್ಕೆ ಹಿಸ್ಟೋರಿಯೋಗ್ರಫಿ, ಪ್ರೊಫೆಸರ್ ಇಲ್ಲೇ ಇದ್ದಾರೆ, ಅದ ಕಾರಣ ರಾಂಕಿಯ ಥಿಯರಿಗಳು ಬಂದು ಹಿಸ್ಟೋರಿಯೋಗ್ರಫಿಯದ್ದು. ಅದನ್ನು ರಾಂಕಿಯ ಥಿಯರಿಗಳು ಮತ್ತು ಹಿಸ್ಟೋರಿಯೋಗ್ರಫಿಯ ಆಲೋಚನೆಗಳು ಮತ್ತು ಈ ನಾವೆಲ್ಸ್ಗಳು ಒಂದೇ ಕಾಲಕ್ಕೆ ಬಂದದರ ಸಂಬಂಧ ಹೇಳುವಾಗಲೂ ಕೂಡ ಅದು ಆಕಸ್ಮಿಕ ಅಲ್ಲ ಅಂತ ಹೇಳ್ತಾರೆ. ಈ ಚರಿತ್ರ, ಇತಿಹಾಸ, ರಚನಾಶಾಸ್ತ್ರ ಮತ್ತು ಈ ಕಾದಂಬರಿ, ಯಾಕೆಂದರೆ ಎರಡಕ್ಕೂ ಕೂಡ ನಮ್ಮ ಸಾಹಿತ್ಯದ ಥಿಯರಿಯಲ್ಲಿ ಒಂದು ಶಬ್ದ ಇದೆ, ನರೇಟಿವ್ಸ್ ಅಂತ ಒಂದು ಶಬ್ದ ಇದೆ. ನಾವು ಕನ್ನಡದಲ್ಲಿ ಅದನ್ನು ಕಥನ ಅಂತ ಕರೀತೇವೆ. ಸ್ವಲ್ಪ ಡಿಸ್ಕೋರ್ಸ್ ಸೇರಿಸಿದವರು ಸಂಕಥನ ಶಬ್ದ ಬಳಸ್ತಾರೆ. ಬಟ್ ಸಾಮಾನ್ಯವಾಗಿ ಕಥನ ಅಂತ ಪದ ನೀವು ಬಳಸಿದರೆ ಒಂದು ವಿವರಣೆಯನ್ನು ಕೊಡ್ತಾ ಹೋಗುವಂತಹ ಒಂದು ರಚನೆ. ಅದು ಗದ್ಯವಿರ್ಬೋದು, ಪದ್ಯವಿರ್ಬೋದು, ಅದನ್ನು ನಾವು ನರೇಟಿವ್ ಕರೀತೇವೆ. ಆಗ ಅಲ್ಲಿ ಆ ವಿವರಣೆಯನ್ನು ಭಾಷೆಯ ಮೂಲಕ ಕೊಡ್ತಾ ಹೋಗ್ತಾರೆ. ಅದನ್ನು ಚರಿತ್ರೆಯಲ್ಲಿ ಬರೆಯುವಾಗಲೂ ಭಾಷೆ ಇದೆ, ಕನ್ನಡ ಆಗಲಿ ಬೇರೆ ಇಂಗ್ಲೀಷ್ ಆಗಲಿ, ಅಥವಾ ಒಂದು ಕಾದಂಬರಿಯಲ್ಲಿಯೋ ಕಥೆಯಲ್ಲಿಯೋ ಆತ್ಮಕಥೆಯೋ ಜೀವನ ಚರಿತ್ರೆಯೋ ಪ್ರಬಂಧವೋ ಅಥವಾ ಒಂದು ಮೊನಲಗ
ಅಥವಾ ಇವತ್ತಿನ ದಿನದ ಬಹಳ ಒಂದು ಸ್ವಲ್ಪ ಜಾನಪದ ಪ್ರಭಾವದಿಂದ ಬಂದಿರುವಂಥ ಮೆಮರೀಡ್ಸ್ ಅಂತ. ಮೆಮರೀಡ್ಸ್ ಅಂದರೆ ಮೆಮರಿ ಕಲ್ಚರನ್ನು ಎಕ್ಸ್ಕ್ಯಾವೇಟ್ ಮಾಡಿ ಅವುಗಳ ಮೂಲಕ ಕಥನಗಳನ್ನು ಕಟ್ಟುವಂಥದ್ದು. ನಾವು ಆತ್ಮಕಥೆಗೆ ಸ್ವಲ್ಪ ಬೇರೆ. ಆತ್ಮಕಥೆ ಜೀವನ ಚರಿತ್ರೆಗಳು ಒಬ್ಬರನ್ನು ಕೇಂದ್ರೀಕರಿಸಿದರೆ, ನಾವು ಯಾವುದೋ ಒಂದು ಕಡೆಗೆ ಹೋಗಿ ನಾನು ಒಂದು ಹಳ್ಳಿಯಿಂದ ಅನೇಕ ಸಂಗತಿಯನ್ನು ಜಾನಪದ ಕಲೆ ಮಾಡಿ ಅವುಗಳ ಮೂಲಕ ಒಂದು ಕಥನವನ್ನು ಕಟ್ಟಬೇಕು. ಈ ದೃಷ್ಟಿಯಲ್ಲಿ ಕೂಡ ನಾನು ಇವತ್ತಿನ ದಿನ ನಿಮ್ಮ ಮುಂದೆ ಬಹಳ ನೇರವಾದ ನನಗೆ ಅನುಭವ ಉಳ್ಳಂತಹ ತುಂಬ ಸರಳ ವಿದ್ಯಾರ್ಥಿಗಳನ್ನು ಅದಕ್ಕೆ ಹೇಳಿ ನಾನು ಒಂದು ಉದಾಹರಣೆ ಕೊಡ್ತೇನೆ. ಅದು ನನಗೂ ಪರಿಚಿತವಾದ್ದು ಮತ್ತು ಈ ಕರಾವಳಿಯವರಿಗೆ ಪರಿಚಿತವಾದ್ದು ಕಾರಂತರ 2 ಕಾದಂಬರಿಗಳನ್ನು ನಾನು ಇಲ್ಲಿ ಎತ್ಕೊಳ್ತೇನೆ. ಒಂದು ಚೋಮನದುಡಿ, ಮತ್ತೊಂದು ಕುಡಿಯಾರ ಕೂಸು. ಇದನ್ನು ಎತ್ಕೊಳ್ಳುವುದಕ್ಕೆ 2-3 ಕಾರಣ ಇದೆ. ಒಂದು, ಈ ಪ್ರದೇಶಗಳಲ್ಲಿ ನಾನು ಬದುಕಿದವನು ಅನ್ನೋ ಕಾರಣ ಕೂಡ ಒಂದು. ನಾನು ಕಾರಂತರ ಇದ್ದ ಪುತ್ತೂರಲ್ಲಿ ಸುಮಾರೊಂದು ಆರಂಭದ ಅವಧಿಯಲ್ಲಿ, ಅಂದರೆ ಅವರಿದ್ದ ಕಾಲಕ್ಕೆ ನಂತರದ ಕಾಲಕ್ಕೆ ನಾನು ಬದುಕಿದವರು. ಮತ್ತು ಅವರು ಈ 2 ಕಾದಂಬರಿಯಲ್ಲಿ ಓಡಾಡಿದ ಸ್ಥಳಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಓಡಾಡಿದ್ದೇನೆ. ಅದನ್ನು ಯಾವುದು ಅಂತ ನಾನು ವಿವರಣೆ ಕೊಡ್ತೇನೆ. ಈಗ ಇವನ್ನೆರಡನ್ನೂ ಕುರಿತು ಕೂಡ, ಅಂದರೆ ಕುಡಿಯರ ಕೂಸು ಮತ್ತು ಚೋಮನದುಡಿ, ಇವುಗಳ ಕುರಿತು ಅವರ ಸ್ಮೃತಿ ಪಟಲದಿಂದ ಭಾಗ 2 ಮತ್ತು 3ರಲ್ಲಿ ವಿವರಗಳಿವೆ. ಹೇಗೆ ಇದನ್ನು ಸಂಗ್ರಹ ಮಾಡಿದ್ರು, ನಾನು ಇದನ್ನು ಯಾಕೆ ಇಲ್ಲಿ ಪ್ರಸ್ತಾವ ಮಾಡಬೇಕು ಅಂತ ಹೇಳಿದರೆ, ಇವನ್ನು ಅವರು ಪ್ರಸ್ತಾವ ಮಾಡೋದು ಹೇಗೆ ಅಂತ ಹೇಳಿದರೆ ನಾನು ಅದನ್ನು ಓದ್ತೇನೆ. ಯಾಕೆಂದರೆ ಅದು ಈ ಕಾದಂಬರಿಯನ್ನು ನಾವು ನೋಡುವ ಕ್ರಮಕ್ಕೆ ಬೇರೆ ರೀತಿಯ ಅರ್ಥವನ್ನು ಕೊಡ್ಬೋದು. ಅವರಲ್ಲಿ ಕೊಟ್ಟ ಕ್ರಮ ಹೇಗೆ ಅಂದರೆ, 3 ತಿಂಗಳ ಕಾಲ, ಸುಮಾರು 1930ನೇ ಇಸವಿಯ ಕಾಲಕ್ಕೆ, 1930s ಕಾಲಕ್ಕೆ, ನಾನು ಪುತ್ತೂರು ತಾಲೂಕಿನ, ಆಗಿನ ಪುತ್ತೂರು ತಾಲೂಕು, ಇದನ್ನು ನಾನು ಈಗಿನವರಿಗೆ ಹೇಳಬೇಕು. ಯಾಕಂದರೆ ನಾನು ಹುಟ್ಟಿದಾಗ ನನ್ನ ಗ್ರಾಮ ಪುತ್ತೂರು ತಾಲೂಕಿನಲ್ಲಿತ್ತು. ನಾನು ಬಿಳಿ ಭಾಗದ ಬಂಟ್ವಾಳ ತಾಲೂಕಿಗೆ ಸೇರಿದ್ದು. ಆಗ ಪುತ್ತೂರು ತಾಲೂಕಲ್ಲಿ ಮಂಗಳೂರಿನಿಂದ ಕೆಳಗೆ ಕೊಡಗಿನ ಸಂಪಾಜಿಯವರೆಗೆ ಒಂದೇ ತಾಲೂಕು ಪುತ್ತೂರು ಇದ್ದದ್ದು. ಅಂದರೆ ಈಗಿನ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಇವಿಷ್ಟು ಸೇರಿ ಪುತ್ತೂರು ತಾಲೂಕು. ಅದಕ್ಕಿಂತ ಮೊದಲು ಅದನ್ನು ಪುತ್ತೂರು ತಾಲೂಕನ್ನು ಉಪ್ಪಿನಗಡಿ ತಾಲೂಕು, ಪುತ್ತೂರು ತಾಲೂಕು ಇರಲಿಲ್ಲ, ಅದಕ್ಕೆ ಮೊದಲು ಉಪ್ಪಿನಗಡಿ ತಾಲೂಕು ಅಂತ ಇತ್ತು, ಮತ್ತು ಪುತ್ತೂರು ತಾಲೂಕಾಯಿತು. ಹಾಗಾಗಿ ಇಡೀ ಈಗ ನೀವು ಬೆಳ್ತಂಗಡಿ, ಸುಳ್ಯ ಈ ಎಲ್ಲ ಪುತ್ತೂರು ತಾಲೂಕು. ಆ ಪುತ್ತೂರು ತಾಲೂಕಿನ 33 ಗ್ರಾಮಗಳನ್ನು ಸಂಚರಿಸಿ ಸುಮಾರು 500 ಮನೆಗಳನ್ನು ಸಂದರ್ಶಿಸಿ ಅಲ್ಲಿನ ನಿವಾಸಿಗಳ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪರಿಸ್ಥಿತಿಗಳನ್ನು ನಾನು ಅಭ್ಯಾಸ ನಡೆಸಿದ್ದೆ. ಆ ಅವಧಿಯಲ್ಲಿ ಸುಮಾರು 50ರಷ್ಟು ವಿಭಿನ್ನ ಜಾತಿ ಕೋಮುಗಳಿಗೆ ಸೇರಿದ ಜನರನ್ನು ಅಲ್ಲದೆ ಹಲವಾರು ವಲಯರ ಕುಟುಂಬಗಳನ್ನು ಸಂದರ್ಶಿಸಿ ವಿವರಪೂರ್ಣವಾದ ಪರಿಶೀಲನೆ ನಡೆಸಿದ್ದೆ. ಅವರ ದಾರಿದ್ರ್ಯ, ಹೊಟ್ಟೆಪಾಡಿನ ಬವಣೆ, ಕಾಫಿ ತೋಟದ ಜೀವನ, ಹುಡುಕತನದ ತೃಪ್ತಿ, ಅವರ ನಂಬಿಕೆಗಳು, ಹುಟ್ಟು ಸಾವುಗಳು ಮೊದಲಾದ 10 ವಿಷಯಗಳನ್ನು ಕುರಿತು ನಿಕಟ ಪರಿಚಯವನ್ನು ಮಾಡಿಕೊಂಡಿದ್ದೆ. ತಮ್ಮ ಕಡು ಬಡತನದಲ್ಲೂ ಅವರು ಹಾಡಿ ಕುಣಿದು ಬೇಕಾದರೆ ಕುಣಿದು ಹೇಗೆ ತಮ್ಮ ದುಃಖವನ್ನು ಮರೆಯುತ್ತಿದ್ದರು ಎಂಬ ಪ್ರತ್ಯಕ್ಷ ಅನುಭವ ನನಗಾಗಿತ್ತು. ಇದರಿಂದಾಗಿ ಚೋಮನ ಕತೆ ಹುಟ್ಟಿಕೊಂಡಿತು. ಆತ ಅಸ್ಪೃಶ್ಯ ವರ್ಗದ ಮೇರರ ಜಾತಿಗೆ ಸೇರಿದವ. ಅವನ ಕೌಟುಂಬಿಕ ಜೀವನ ನನ್ನ ಕಥೆಯ ವಸ್ತುವಾಯಿತು. ಅದೇ ಕಾಲಕ್ಕೆ ಪುತ್ತೂರು ತಾಲೂಕಿನ 1-2 ಕಡೆಯ ಕೆಥಲಿಕ್ ಪಾದ್ರಿಗಳು ಪಂಚಮ ವರ್ಗದ ಈ ಬಡವರ ಉದ್ಧಾರದ ನೆಪದಲ್ಲಿ ಅವರ ಸಾಮೂಹಿಕವಾಗಿ ಮತಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದುಂಟು. ಆದರೂ ಕ್ರೈಸ್ತ ಚರ್ಚುಗಳಲ್ಲಿ ಹರಿಜನರ ಒಂದು ಬೇರೆಯೇ ಜಾತಿ ಉಳಿದಿತ್ತು. ಕಾದಂಬರಿಯಲ್ಲಿ ಕಾಣಿಸಿದ ನೆಲವನ್ನೆಲ್ಲ ನಾನು ತುಳಿದವನು, ಹೆಚ್ಚಿನ ಘಟನೆಗಳನ್ನು ಕಣ್ಣಾರೆ ಕಂಡವನು. ಆದ್ದರಿಂದ ಅಂತಹ ಜೀವಂತ ವಸ್ತು ಈ ಕಾದಂಬರಿಗೆ ಪ್ರೇರಣೆಯಾಗಿ ಸೃಷ್ಟಿಗೊಂಡಿತು. ಈ ಕಾದಂಬರಿ ಮಾರಾಟ ಮೆಲ್ಲಗಾದರೂ ಕೂಡ ಓದುವುದು ಆಕರ್ಷಿತ ಕಥೆಯಾಯಿತು. ಅದರ ಕಥಾವಸ್ತುವಿನಲ್ಲಿ ಮತಾಂತರದ ಪ್ರಶ್ನೆ ಬಂದದ್ದರಿಂದ ಪುತ್ತೂರು ತಾಲೂಕಿನ ಒಬ್ಬಿಬ್ಬರು ಪಾದ್ರಿಗಳನ್ನು ಅದು ಕೆರಳಿಸಿದ್ದು ಉಂಟು. ಮಾನವ ಕುಟುಂಬದ ಬಡತನ, ಬವಣೆ, ಬೇಗೆ, ಬೇನೆ ಯಾವುದರ ಲಾಭವನ್ನೇ ಪಡೆದು ಮತಾಂತರಗೊಳಿಸುವ ಯಾವ ಧರ್ಮ ಪ್ರವರ್ತಕರ ವಿಷಯದಲ್ಲಿಯೂ ನನ್ನ ಅಭಿಮಾನ ಹುಟ್ಟಿಲ್ಲ. ಇದನ್ನು ಹೇಳಿ ಮುಂದೆ ಅವರು ಇನ್ನೂ ಕೆಲವು ಅಂಶಗಳನ್ನು ಪ್ರಸ್ತಾವ ಮಾಡ್ತಾರೆ. ಇದು ಒಂದು ಅಂಶ. ಇನ್ನೊಂದು ಕಾದಂಬರಿ, ಅದನ್ನು ನಾನು ಉಲ್ಲೇಖ ಮಾಡಿ ಆಮೇಲೆ, ಅದು ಕುಡಿಯರ ಕೂಸಿನ ಬಗ್ಗೆ. ಅದು ಬೆಳ್ತಂಗಡಿ ತಾಲೂಕಿನ ಮಲೆಕುಡಿಯರ ಬಗ್ಗೆ. ಮಂಗಳೂರಿನಿಂದ ನೇರ ಮೂಡಣಕ್ಕೆ ಚಾರ್ಮಾಡಿ ಸೆರಗಿನ ನಡುವೆ ಬರುತ್ತದೆ. ಅಲ್ಲಿ ಮಲೆಕುಡಿಯರು ಎಂಬ ಒಂದು ಜನವರ್ಗ ವಾಸಿಸ್ತಾರೆ ಎಂದು ಕೇಳಿದ್ದೆ. ನನಗೆ ಪರಿಚಿತರಾಗಿದ್ದ ಮಂಗಳೂರಿನ ಬಿಡೆ ಶೇಷಭಟ್ಟರೆಂಬವರು ಒಂದು ಮಲೆಯಲ್ಲಿ ಯಾರಿಂದಲೂ ಕ್ರಯಕಿಕೊಂಡರು. ಆಮೇಲೆ ಅಲ್ಲಿ ನೆರಿಯ ಹೆಬ್ಬಾರನೆಂಬ ಮತ್ತೊಬ್ಬ ಶ್ರೀಮಂತಿ ಸೇರಿತ್ತು.
ಮಲೆಕುಡಿನ ಕುರಿತು ಎಡ್ಗರ್ ಥರ್ಸ್ಟನ್ ಸಂಪ್ರದಾಯದ ಕ್ಯಾಸ್ಟೆಕ್ ಆ್ಯಂಡ್ ಕ್ರೀಡ್ಸ್ ಆಫ್ ಸದರ್ನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಓದಿದ್ದೆ. ಆಮೇಲೆ ಪರಿಚಯದಿಂದ ಅದಕ್ಕೆ ಹೋದ ನಂತರ ಅದರ ವಿವರ ಕೊಡ್ತಾರೆ. ಅವರ ಮೈಕಟ್ಟು, ಕುಮರಿ ಬೆಳೆ, ಆಮೇಲೆ ಅಲ್ಲಿ ಅವರು ಮೀನು ಹಿಡಿಯುವುದು, ಜೇನುತುಪ್ಪ ಹಿಡಿಯುವಂಥದ್ದು, ಈಚಲ ಮರದನ್ನು ಏರಿ ಅದರಿಂದ ಹೆಂಡವನ್ನು ಅವರು ಇಡಿಸುವಂಥದ್ದು, ಬಿದಿರಿನ ಸೇತುವೆಯನ್ನು ಕಟ್ಟುವುದು, ಆಮೇಲೆ ಅಲ್ಲಿಯ ಪ್ರಾಣಿಗಳನ್ನು ಬೇಟೆ, ಜಿಂಕೆ, ಆಮೇಲೆ ಕಪಿ, ಕೆಮ್ಮದಂತಹ ಪ್ರಾಣಿಗಳನ್ನ ಹಿಡಿಯುವಂಥ ಅವರದ್ದೇ ಆದ ಒಂದು ದೇಸಿ ಬೇಟೆಯ ವಿಧಾನ, ನೈಸರ್ಗಿಕ ಗುಹೆಗಳು, ಆ ಗುಹೆಗಳಿಗೆ ಒಬ್ಬ ಯಜಮಾನ, ಆಮೇಲೆ ಅಲ್ಲಿ ಆರಾಧನೆ ಮಾಡುವ ಭೂತಗಳು, ಕಲ್ಕುಡ, ಕಲ್ಲುರ್ಟಿ, ಮಲರಾಯ, ಆಮೇಲೆ ಅವರ ಹುಟ್ಟುವ ಸಂತತಿಯ ಕ್ರಮಗಳು, ಆಮೇಲೆ ಅವರ ಸಮಸ್ಯೆ ಅಂದರೆ ಅಲ್ಲಿ ಹೆಣ್ಣುಗಳ ಸಂಖ್ಯೆ ಕಡಿಮೆ, ಗಂಡುಗಳ ಸಂಖ್ಯೆ ಜಾಸ್ತಿ. ಹಾಗಾಗಿ ಗಂಡುಗಳಿಗೆ ಹುಡುಗಿಯರು ಸಿಕ್ಕದೆ ಒಬ್ಬೊಬ್ಬರು ಏನಾಗಿದೆ, ಒಂದು ಹೆಣ್ಣಿಗೆ 2-3 ಗಂಡ ಇರುವಂಥದ್ದು, ಈ ಥರದ್ದು, ಅಥವಾ ಹೆಣ್ಣುಗಳು ಹೆಚ್ಚಿರುವಂಥದ್ದು, ಈ ಥರದ ಸಮಸ್ಯೆಗಳು ಇವೆಲ್ಲವನ್ನು ಇಟ್ಟುಕೊಂಡು ಅವರು ಬರೆದಿರುವಂಥ ಈ ಒಂದು ಗ್ರಂಥ ಇದೆ. ನೀವು 2 ಕಾದಂಬರಿಯನ್ನು ಓದಿರ್ತೀರಿ. ನಾನು ಇದನ್ನು ನೋಡುವುದಕ್ಕೆ ಇನ್ನೊಂದು ಕ್ರಮ ಹೇಗೆ ಅಂತ ಹೇಳಿದ್ರೆ, ಮಲೆಕುಡಿಯರ ಬಗ್ಗೆ 1980ರ ಆರಂಭದಲ್ಲಿ ಉದಯವಾಣಿ ಒಂದು ದಿಡುಪೆಯನ್ನ ಗ್ರಾಮವನ್ನು ಕುಗ್ರಾಮ ಅಂತ ಬೋಧಿಸಿದಾಗ ಚೆನ್ನಪ್ಪಗೌಡರು ಆಗ ಉಜಿರೆಯಲ್ಲಿದ್ದರು. ನಾನು ಹೇಳಿದೆ ನನಗೆ ನೋಡಬೇಕು. ಆ ಕಾಲಕ್ಕೆ ಇದು ನಾನು ಹೇಳ್ತಾ 35 ವರ್ಷಗಳ ಹಿಂದೆ ನಾನು ಚೆನ್ನಪ್ಪಗೌಡರು ಒಂದು 10-20 ಕಿಲೋಮೀಟರ್ಗಳನ್ನು ನಡೆದು ಎಲ್ಲ ಮಲೆಗಳಿಗೆ ಹೋಗಿದ್ದೇವೆ ಮತ್ತು ಮಲೆಕುಡಿಯ ಇಡೀ ಜೀವನವನ್ನು ನಾವು ಕಂಡಿದ್ದೇವೆ. ಆದರೆ ನಮಗಿಂತ ಒಂದು 40 ವರ್ಷ ಹಿಂದೆ ಕಾರಂತರು ಕಂಡಿದ್ದಾರೆ. ಈಗ ಇವನ್ನ ನಾವೊಂದು ಆಂಥ್ರೋಪಾಲಜಿಕಲ್ ಆಗಿ ನಾವೆಲ್ ಆಗಿ ನೋಡುವಂಥದ್ದು ಅಥವಾ ಯಾಕಂದರೆ ನಾನು ಇನ್ನೊಂದು ಸಣ್ಣ ಒಂದು ವಿಷಯದ ಚರ್ಚೆಯನ್ನು ನಿಮ್ಮ ಅವಗಾಹನೆಗೆ ಬಿಡ್ತೇನೆ. ಯಾಕೆಂದರೆ ನಮ್ಮ ಸಾಹಿತ್ಯದ ಅಧ್ಯಯನದಲ್ಲಿ ನ್ಯೂ ಹಿಸ್ಟಾರಿಸಿಸಮ್ ಅನ್ನುವಂತಹ ಒಂದು ಅಧ್ಯಯನದ ವಿಧಾನ ಇದೆ. ಅದನ್ನು ಮೊದಲು ಆ ಶಬ್ದವನ್ನು ಕಾಯಿನ್ ಮಾಡಿದವನು ಅಮೇರಿಕದ ವಿಮರ್ಶಕ ಸ್ಟೀಫನ್ ಗ್ರೀನ್ ಬ್ಲಾಟ್ ಅಂತನ್ನುವಂಥ ಅವನ ಪ್ರಸಿದ್ಧವಾದ ಗ್ರಂಥ ರೆನೈಸೆನ್ಸ್ ಸೆಲ್ಫ್ ಫ್ಯಾಷನಿಂಗ್ ಫ್ರಮ್ ಮೋರ್ ಟು ಶೇಕ್ಸ್ಪಿಯರ್ ಅಂತ 1980ರಲ್ಲಿ ಬಂತು. ಅಲ್ಲಿ ಅವರು ಹೇಳ್ತಾನೆ ಅಂದರೆ ಈಗ ನಾನೀಗ ಈ ಸ್ಮೃತಿಪಟಲದಿಂದ ಕಾರಂತರು ಬರೆದದ್ರ ಬಗ್ಗೆ ಓದಿದೆ. ಚೋಮನದುಡಿ ಮತ್ತು ಕುಡಿಯರ ಕೂಸು ಕಾದಂಬರಿ ಇವೆರಡು ಮಾದರಿಯ ಟೆಕ್ಸ್ಟ್ಗಳು, ಒಂದು ಕಾದಂಬರಿ, ಇನ್ನೊಂದು ಆತ್ಮಕಥೆ. ದ ಪ್ಯಾರಲಲ್ ರೀಡಿಂಗ್ ಆಫ್ ಲಿಟರರಿ ಟೆಕ್ಸ್ಟ್ ಆ್ಯಂಡ್ ನಾನ್ ಲಿಟರರಿ ಟೆಕ್ಸ್ಟ್, ಇಫ್ ಇಟ್ ಇಸ್ ಕಾಲ್ಡ್ ಆಸ್ ಎ ನಾನ್ ಲಿಟರರಿ ಟೆಕ್ಸ್ಟ್, ನಾನ್ ಲಿಟರರಿ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾರೆ ನಾನ್ ಲಿಟರರಿ ಟೆಕ್ಸ್ಟ್ಗಳಿವೆಲ್ಲ ಯೂಶ್ವಲಿ ಆಫ್ ದಿ ಸೇಮ್ ಹಿಸ್ಟಾರಿಕಲ್ ಪೀರಿಯಡ್. ಆಗೇನಾಗ್ತದೆ ಅಂದರೆ ಅದನ್ನೇ ಅವನು ಹೇಳ್ತಾರೆ, ಎ ಕಂಬೈನ್ಡ್ ಇಂಟ್ರೆಸ್ಟ್ ಇನ್ ದಿ ಟೆಕ್ಸ್ಚುಯಾಲಿಟಿ ಆಫ್ ದಿ ಹಿಸ್ಟ್ರಿ ಆ್ಯಂಡ್ ಹಿಸ್ಟಾರಿಸಿಟಿ ಆಫ್ ದಿ ಟೆಕ್ಸ್ಟ್. ಟೆಕ್ಸ್ಚುಯಾಲಿಟಿ ಆಫ್ ದಿ ಹಿಸ್ಟ್ರಿ ಆ್ಯಂಡ್ ಹಿಸ್ಟಾರಿಸಿಟಿ ಆಫ್ ದಿ ಟೆಕ್ಸ್ಟ್, ಇದನ್ನು ನ್ಯೂ ಹಿಸ್ಟಾರಿಸಮ್ ಅಂತ ಕರೀತಾರೆ. ಇದು ಪೋಸ್ಟ್ ಮಾಡರ್ನ್ ಕಾಲಕ್ಕೆ ಬಂದಂಥ ಒಂದು ತತ್ವ. ಇದನ್ನು ನಾನು ಗಮನಿಸಿದೆ. ಉದಾಹರಣೆಗೆ ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ ಈ ಥರದ ತುಂಬ ಅಧ್ಯಯನ ಇಂಗ್ಲೀಷಲ್ಲಿ ನಡೆದಿವೆ. ಏನಂದರೆ ಎಲಿಜಬೆಥಿಯನ್ ಯುಗದ ಪ್ರತಿಫಲನವಾಗಿ ಮಾತ್ರ ಅಲ್ಲ, ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ, ಮದುವೆಗಳ ಸ್ವರೂಪದ ಬಗ್ಗೆ, ಮಾಟ ಮಂತ್ರ ಮಾಡೋದರ ಬಗ್ಗೆ, ಸೆಕ್ಸಿನ ಬಗ್ಗೆ. ಯಾಕೆಂದರೆ ಒಂದು ಬಹಳ ಪ್ರಸಿದ್ಧವಾದ, ನಿಮ್ಮ ಆಸಕ್ತಿ ಇದ್ದರೆ ಓದ್ಬೋದು, ಯಾಕೆಂದರೆ ಅವ ಬರೆದದ್ದು ದಿ ಫ್ಯಾಮಿಲಿ, ಸೆಕ್ಸ್ ಆ್ಯಂಡ್ ಮ್ಯಾರೇಜ್ ಇನ್ ಇಂಗ್ಲೆಂಡ್ 1500 to 1800. ಯಾಕೆಂದರೆ ಇದು ಈ ಲೇಖನ ಯಾಕೆ ಮುಖ್ಯ ನನಗೆ ಕಾಣಿಸಿತು ಅಂದರೆ, ಶೇಕ್ಸ್ಪಿಯರ್ನ ನಾಟಕ ನಾನು ತುಂಬ ಬಾರಿ ಓದಿಲ್ಲ, ಆದರೆ ಈ ಲೇಖನ ಓದಿದ ಮೇಲೆ ನಾವು ಇಂಗ್ಲೆಂಡಿನಲ್ಲಿ ಆ ಕಾಲಕ್ಕೆ ನಡೆಯುತ್ತಾ ಇದ್ದ ಗಂಡು ಹೆಣ್ಣಿನ ಸಂಬಂಧ, ಲೈಂಗಿಕ ಸಂಬಂಧಗಳು ಮತ್ತು ಕುಟುಂಬ ಪದ್ಧತಿಗಳ ಕುರಿತು ನಾವು ಹೊಸದಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಹೇಳ್ತಾ ಇರುವಂಥದ್ದು ಚೋಮನದುಡಿ ಮತ್ತು ಕುಡಿಯರ ಕೂಸನ್ನು ಕೇವಲ ಒಂದು ಜಾನಪದದ ಅಥವಾ ಒಂದು ಮಾನವ ವಿಜ್ಞಾನದ ಒಂದು ಬುಡಕಟ್ಟಿನ ಅಡ್ಗರ್ತಸ್ತನ್ನ ಹಾಗೆ ಬಂದಂತಹ ಕೃತಿ ಅಂತ ನೋಡೋದಿದೆ. ಈಗ ಬೆಳ್ಳಿ ಮತ್ತು ಮನ್ವೇಲ್ ಅವರ ಸಂಬಂಧ ಇರ್ಬೋದು, ಗುರುವ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡದ್ದಿರ್ಬೋದು, ಈ ಇಶ್ಯೂಸ್ಗಳು ಇನ್ನೂ ಅದು ಮುಗಿದಿಲ್ಲ. ಉದಯದನಿ ಕೊಟ್ಟಂಥ ರೈಟರ್ನಲ್ಲಿ ಭವಿಷ್ಯದ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ನೀವು ನಾಳೆ ಕೂಡ ಚರ್ಚೆ ಮಾಡ್ಬೋದು. ಯಾಕಂದರೆ ಇದು ವರ್ತಮಾನಕ್ಕೆ ಮಾತ್ರ ಅಲ್ಲ, ಈಗ ಮತಾಂತರದ ಬಗ್ಗೆ ಸುರೇಂದ್ರರಾವು, ಪ್ರೊಫೆಸರ್ ಕೇಶವನ್, ಚಿನ್ನಪ್ಪರು, ನಾವು ಅನೇಕ ಬಾರಿ ಬಲ್ಮಠದ ಥಿಯಾಲಜಿ ಕಾಲೇಜಿನ ಸೆಮಿನಾರ್ಗಳು, ಈ ಕನ್ವರ್ಷನ್ ಬಗ್ಗೆ ಸೆಮಿನಾರ್ಗಳಲ್ಲೇ ಭಾಗವಹಿಸಿದ್ದೇವೆ. ಒಂದು ಏನು ಮಾಡಿದೆ, ಜರ್ಮನ್ ಮಿಷನರಿಗಳು ಇಲ್ಲಿ ಕ್ರಿಶ್ಚಿಯಾನಿಟಿಗೆ ಅವರನ್ನು ಮತಾಂತರ ಮಾಡಿದ ಎಲ್ಲನೂ ವರದಿ ಬರೆದಿಟ್ಟಿದ್ದಾರೆ. ಅನೇಕರು ಜರ್ಮನ್ ಭಾಷೆಯಲ್ಲಿ, ಅವ್ರಿಗೆ ಅನೇಕರು ಇಂಗ್ಲೀಷ್ಗೆ ಅನುವಾದ ಆಗಿ ಅದರದ್ದನ್ನು ನೋಡಿದೆ. ಅವೆಲ್ಲ ಅದನ್ನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿದ್ರ ಬಗ್ಗೆ ಎಲ್ಲ ಎಲ್ಲೆಲ್ಲಿ ಹೋಗಿ
ಮೂಲಿಕೆಯಲ್ಲಿ ಮಾಡಿದ್ದ ಇನ್ನೊಂದು ಕಡೆ ಮಾಡಿದ್ದೆಲ್ಲ ಬರೆದಿದ್ದಾರೆ. ಹಾಗಾಗಿ ಮತಾಂತರದ ಒಂದು ಸಂಗತಿ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಚೋಮನದುಡಿಯಲ್ಲಿ ಗುರುವನನ್ನು ಮಾಡ್ತಾರೆ. ಮನ್ವೇಲ ಎಸ್ಟೇಟ್ನ ಒಬ್ಬ ರೈಟರ್ ಆಗಿದ್ದುಕೊಂಡು ಬೆಳ್ಳಿ ಜೊತೆಗೆ ಸಂಬಂಧಪಡ್ತಾರೆ. ಯಾಕಂದರೆ ಈ ಥರದವುಗಳು ನಿರಂತರವಾಗಿ ನಡೀತಾ ಬಂದವುಗಳು. ಆಮೇಲೆ ಬಹಳ ಮುಖ್ಯ ಸಮಸ್ಯೆಯನ್ನು ಕುರಿತು ನನಗೆ ಸ್ವಲ್ಪ ಹೇಳಬೇಕಿದೆ. ಯಾಕಂದರೆ ಭೂಮಿಯ ಸಮಸ್ಯೆ ಸಾಮಾನ್ಯ ಇದರ ಬಗ್ಗೆ ಚೋಮನದುಡಿಗೆ ಬೇಕಾದಷ್ಟು ಲೇಖನಗಳು ಬಂದಿದೆ. ಬಟ್ ನನ್ನ ಪ್ರಶ್ನೆ ಅಂದರೆ 2 ಕಾದಂಬರಿಗಳಲ್ಲಿ ಕೂಡ ಒಂದು ಭೂತದ ಪ್ರಸಂಗ ಬರ್ತದೆ. ಪಂಜುರ್ಲಿ ಚೋಮನದುಡಿಯಲ್ಲಿ ಕಲ್ಕೂಡ ಅದು ಕುಡಿಯರ ಕೂಸಿನ. ಈ ಕುಡಿಯರ ಕೂಸಿನಲ್ಲಿ ಇಡೀ ಕಲ್ಕೂಡ ನೋಡಿದ್ರೆ ಎಲ್ಲೂ ಕೂಡ ವೇಷ ಕಟ್ಟಿದ ಒಂದು ನೇಮ ಕೋಲ ಇಲ್ಲ. ನೇಮೋತ್ಸವ ಅಂತ ಇಲ್ಲವೇ ಇಲ್ಲ, ಕೋಲೋತ್ಸವವೂ ಇಲ್ಲ, ಆದರೆ ಕೋಲ ನೇಮ ಕೂಡ ಇಲ್ಲ. ಹೇಗಿದೆ ಅಂದರೆ ಬರೇ ಆ ಕಲ್ಲಿನ ಬಂಡೆಗಳ ಎಡೆಯಲ್ಲಿ ಒಂದು ಕಲ್ಲು ಮಾತ್ರ ಕಲ್ಕೂಡರದ್ದು. ಅಲ್ಲಿ ಈ ಮಲೆಕುಡಿಯರವನೇ ಒಬ್ಬ ತರುಣ, ಒಬ್ಬ ಆತ ಅಲ್ಲಿ ಪೂಜಾರಿ, ಅವನ ಮೈ ಮೇಲೆ ಬರುವುದು, ಅವನು ದರ್ಶನ ಬರುವುದು, ಮಾತಾಡೋದು. പക്ഷെ ಇದು ಕಾರಂತ ನೋಡಿರೋದು ಸುಮಾರು 1920s 1930s ಕಾಲ. ಎಲ್ಲಿ ಕೂಡ ನಮ್ಮ ಗುಡಿ ಆರಾಧನೆಯ ಒಂದು ಕ್ರಮ ಇರಲಿಲ್ಲ ಅದು. ಆದರೆ ಇವತ್ತು ನಾವು ಕಲ್ಲುಟ್ಟಿಯ ಕೋಲ ನೇಮ ನೋಡಿದವರ, ಅಥವಾ ನಾನು ಚಿನ್ನಪುರೊಂದು 30 ವರ್ಷದ ಹಿಂದೆ ನೋಡಿದ ಅಥವಾ ಹಿಂದೆ ನಾವು ನೋಡಿದ ಕ್ರಮಕ್ಕಿಂತ ಬಹಳ ಭಿನ್ನವಾದ ಕ್ರಮ ಇದೆ. ಅಂದರೆ ಮಲೆಕುಡಿಯರಿಗೆ, ಅವರಿಗೆ ಹೊರಗಿನವರೇ ಅವರೇ ಪೂಜಾರಿ, ಅವರ ಕುಟುಂಬದ ಒಳಗಡೆ. ಹಾಗೆ ಒಂದು ಕುಟುಂಬದ ಒಳಗಡೆ ಮತ್ತು ಅದರ ಒಳಗಡೆ ಮನೆಗಳು, ಅಂದರೆ ಕಿನ್ಶಿಪ್ಪು, ಆಮೇಲೆ ಕ್ಲಾನ್ಗಳು ಮತ್ತು ಲೊಕ್ಯಾಲಿಟಿಗಳು. ಯಾಕಂದರೆ 2 ಮಳೆಗಳ ನಡುವೆ ಅಲ್ಲಿ ಪರಸ್ಪರ ಸಂಬಂಧ ಕಡಿಯುತ್ತದೆ, ಸೇರ್ತದೆ. ಕೊನೆಗೆ ಏನಾಗಿದೆ ಅಂದರೆ ಈ ಹೆಣ್ಣು ಕಡಿಮೆ ಇದ್ದಾಗ ಮದುವೆ ಆಗ್ಬೋದು, ಇನ್ನು 2 ಹೆಂಡತಿಯನ್ನು ಇಟ್ಟುಕೊಳ್ಳುವಂಥದ್ದು, ಇವುಗಳ ಸಮಸ್ಯೆ ಬರ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದರೆ ಈ ಭೂಮಿಯ ಸಮಸ್ಯೆ ಬಂದಾಗ 2 ಅಂಶಗಳು ನನಗೆ ಸಮಾನ ಕಾಣುವುದು. ಒಂದು, ಕುಮರಿ ಬೆಳೆಯನ್ನು ಬೆಳೆಯುವುದರ ಬಗ್ಗೆ ಬಹಳ ಒಳ್ಳೆಯ ವಿವರಣೆ ಕೊಡ್ತಾರೆ. ಇಲ್ಲಿವರು ಹೇಳ್ತಾರೆ ಅಂದರೆ ಕೃಷಿಯನ್ನು ಬಂಟರು, ಹವಿಕ ಬ್ರಾಹ್ಮಣರು, ಗೌಡ್ರೆಲ್ಲ ಕಲಿತದ್ದು ಆಮೇಲೆ. ಯಾಕಂದರೆ ಮೊದಲು ಈ ಕುಮರಿ ಬೆಳೆ, ಯಾಕಂದರೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಏನಂದರೆ ಜಾನುವಾರುಗಳು ಇಲ್ಲದೆ ಯಾವುದೇ ರೀತಿಯ ಪರಿಕರಗಳು ಇಲ್ಲದೆ ಕೃಷಿ ಮಾಡುವಂಥ ಒಂದು ಪದ್ಧತಿಯನ್ನು ಕುಮರಿಯಲ್ಲಿ ಬೆಳೆಸಿದ್ರು. ಯಾಕಂದರೆ ಆ ಬೆಟ್ಟದ ತಪ್ಪಲಿನ ಭಾಗದಲ್ಲಿ ಬೆಳೆಸಿದ್ರು. ಒಂಥರ ಬಹಳ ವಿಶೇಷವಾದ ಒಂದು ಬೆಳೆ. ಆದರೆ ಚೋಮ ಎತ್ತುಗಳಿದ್ದುಕೊಂಡು ಅವನಿಗೆ ಹೊಲವನ್ನು ಬೇಕು ಅಂತ ಪಡೆಯಲಿಕ್ಕೆ ಪ್ರಯತ್ನಪಟ್ಟ. ಕೊನೆಗೆ ಅವನಿಗೆ ಅಡ್ಡಿ ಬಂದದ್ದು ಪಂಜುರ್ಲಿ ಬಂದು. ಇಲ್ಲಿ ಕಲ್ಕೂಡ ಇವನಿಗೆ ಈ ದನಿಗಳು, ತಿರುಮಲ ಭಟ್ರು ಅವರು ಈ ತುಕ್ರನನ್ನು ಗುರಿಕಾರ ಮಾಡಬೇಕನ್ನುವಾಗ ಅವನು ವಿರೋಧಿಸ್ತಾನೆ. ಒಂಥರ ಆ ಪ್ರತಿರೋಧ ಯಾವುದು, ಕಲ್ಕೂಡನ ಪೂಜಾರಿ ಇಲ್ಲೆಲ್ಲ ಇವರು ಹೊರಗಿನವರು ಬೇಡ, ಇದು ನಮ್ಮದು ಮಲೆ, ಇನ್ನೊಬ್ಬರದಲ್ಲ. ಬಹುಶಃ ಬಹಳ ಸೂಕ್ಷ್ಮ ವಿಷಯದಲ್ಲಿ ಹೇಳುವಂಥದ್ದು. ನಾನು 3-4 ಬಾರಿ ಮಲೆಕುಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಮೊದಲು ನಾವು ಚೆನ್ನಪ್ಪಗೆ ಹೋದ್ದು, ಆ ನಂತರ ಒಂದು ಪ್ರಾಜೆಕ್ಟನ್ನು ನಮ್ಮ ತುಳುಪೀಠದಲ್ಲಿ ನಾವು ಯದುಪತಿ ಗೌಡ ಈ ಪುಸ್ತಕ ಮಲೆಕುಡಿಯವರು ಬಂದಿದ್ದು ನಾವು ಸಮಗ್ರವಾಗಿ ಫಸ್ಟನಿಂದ ಹಿಡಿದೆಲ್ಲ ಡಾಕ್ಯುಮೆಂಟ್ಸ್ ಮಾಡಿದ್ದೇವೆ. ಆ ನಂತರ 90s ನಂತರದ ಕಾಲಕ್ಕೆ ನನಗೆ ಒಂದು ಮೆಕಾರ್ಥರ್ ಫೌಂಡೇಶನ್ ಪ್ರಾಜೆಕ್ಟ್ ಬಂದಾಗ ನಾನು ಮತ್ತು ಪ್ರೊಫೆಸರ್ ಕಾವೇರಪ್ಪನವರು ಮಲೆಕುಡಿ ಎತ್ನೋಬಟ್ಟಿಗೆ ಸ್ಟಡೀಸ್ ಮಾಡಿದಾಗ 95-96 ನಂತರ ಬಂದಾಗ ನಮಗೆಲ್ಲ ಕಂಡಿದೆ. ಯಾಕಂದರೆ ಒಬ್ಬ ಎಸ್ಟೇಟಿನ ಒಳಗಡೆ ಒಂದು ಪರಾವಲ್ ಜೀವಿಗಳಾಗಿ ಒಂದು 10 ಸೆಂಟಿನ ಜಾಗದಲ್ಲಿ ಮಲೆಕುಡಿಯರ ಬದುಕು ನೋಡಿದ್ದೇವೆ. ಮಲೆಕುಡಿಯರ ಇಡೀ ಸಂಗತಿ ಇವತ್ತು ಕೂಡ ಬಹಳ ಜೀವಂತವಾದ. ಅದರ ಮುಖ್ಯವಾದ, ಯಾಕೆ ನಾನು ಇನ್ನೊಂದು ಇವತ್ತು ಪ್ರಸ್ತುತವಾದಕ್ಕೆ ಲಿಂಕ್ ಮಾಡ್ತಾ ಇದ್ದೇನೆ, ಸುಬ್ರಹ್ಮಣ್ಯ ಮತ್ತು ಮಲೆಕುಡಿಯರ ಸಂಬಂಧದ ಬಗ್ಗೆ ಸಣ್ಣ ಉಲ್ಲೇಖವನ್ನು ಕಾರಂತ ಸುಬ್ಬ ಅಲ್ಲಿ ಹೋಗ್ತಾನೆ, ಕಡೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಇರುವ ಮಲೆಕುಡಿಯರಿದೆ, ಅಲ್ಲಿ ಮಲೆಕುಡಿಯರ ಜೊತೆಗೆ ಅವನ ನೋಡ್ತಾನೆ, ಭೇಟಿಯಾಗ್ತಾನೆ ಮತ್ತು ಕೇಳ್ತಾನೆ. ಅಂದರೆ ಸುಬ್ಬರ ಆರಾಧನೆ ಮಲೆಕುಡಿಯರದ್ದು, ಅದು ಸುಬ್ರಹ್ಮಣ್ಯದ್ದು. ಇತ್ತೀಚೆಗೆ ನನ್ನ ಒಬ್ಬ ಹಿಂದಿನ ವಿದ್ಯಾರ್ಥಿ ಮತ್ತು ಈಗ ಸುಳ್ಯ ಕಾಲೇಜಿನಲ್ಲಿ ಅಧ್ಯಾಪಕರಾಗಿರುವ ಪೋಪ ಗೌಡ ಕಣಿಯೂರವರು ಒಂದು ಹಸ್ತಪ್ರತಿ ತಂದು ಕೊಟ್ಟಿದ್ರು. ಅದನ್ನು ಓದಿದೆ. ಅದು ಈ ಮಲೆಕುಡಿಯರು ಮತ್ತು ಸುಬ್ರಹ್ಮಣ್ಯ ಸಂಬಂಧ, ಇಲ್ಲಿ ಎಡೆಸ್ಥಾನ ಮಡಸ್ಥಾನದೆಲ್ಲ ಚರ್ಚೆಗಳನ್ನು ತುಂಬ ವಿವರವಾಗಿ ಮಾಡಿದ್ದಾರೆ. ತುಂಬ ಒಳ್ಳೆಯ ಫೀಲ್ಡ್ ವರ್ಕ್ ಮಾಡಿದ ಪೋಪಗಳು, ಅದನ್ನು ಪ್ರಕಟ ಮಾಡಿಲ್ಲ ಅವರು. ಅವ್ರು ಹೇಳ್ತಾ ಇರೋದು ಮಲೆಕುಡಿಯರದು ಅದು ಮೂಲ ಸ್ಥಾನ, ಯಾವುದು ಇಡೀ ಸುಬ್ರಹ್ಮಣ್ಯದ ಇಡೀ ಸ್ಥಾನ ಕುಕ್ಕೆ ಅದು ಸುಬ್ರಹ್ಮಣ್ಯದ ಕುಕ್ಕೆ ಅನ್ನೋದು ಮಲೆಕುಡಿಯರ ಮೂಲ ಸ್ಥಾನ. ಈಗ ಕಾರಂತರ ಈ ಥೀಸಿಸ್ನಲ್ಲಿಯೂ ಅದೇ ಚರ್ಚೆಗಳು. ಕಾರಂತರ ಈ ಥೀಸಿಸ್ನಲ್ಲಿ ಕೊನೆ ಕೂಡ
ಹೊರಗಿಂದ ಬಂದ ತಿರುಮಲ ಭಟ್ಟರನ್ನು ನಿರಾಕರಿಸಿಕೊಂಡೇ ಕೊನೆಗೆ ಅದು ಇಲ್ಲ, ಇವನಿಗೆ ಯಾರಿಗೆ ಕರಿಯನಿಗೆ ಗುರಿಕಾರ ಪಟ್ಟ ಕೊಡಬೇಕು, ಅವನ ಅಜ್ಜ ಕೆಂಚ ಹೇಳಿದ ಹಾಗೆ ಇವನಿಗೆ ಭಟ್ರು ಹೇಳಿದವರಿಗೆ ಕೊಡಬಾರದು ಅಂತ ಹೇಳಿಕೊಂಡು ಹಾಗೆ ಉಳಿತದೆ. ಆದರೆ ಇದು ಪ್ರಶ್ನೆ, ಕ್ವಶನ್ ಆಫ್ ಓನಿಂಗ್ ದಿ ಲ್ಯಾಂಡ್. ಯಾರಿಗೆ ಮಲೆ ಯಾರಿಗೆ ಸೇರಬೇಕು, ಮಲೆಕುಂಡರಿಗೆ ಸೇರಬೇಕು, ಹೊರಗಿನಿಂದ ಬಂದು ಎಸ್ಟೇಟ್ ತೊಗೊಂಡವರಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ. ಇದು ಒಂದು ಸಾಮಾಜಿಕವಾದ ಪ್ರಶ್ನೆ ಹೌದು, ಒಂದು ಆರ್ಥಿಕ ಪ್ರಶ್ನೆ ಕೂಡ ಹೌದು. ಆದ ಕಾರಣ ಕಾರಂತರ ಈ ಕಾದಂಬರಿ ಕುಡಿಯರಕ್ಕೂ ಆ ದೃಷ್ಟಿಯಿಂದ ಮುಖ್ಯ. ಮತ್ತು ನಾನು ಹೇಳಿದಾಗೆ ಸೆಕ್ಸ್, ಮ್ಯಾರೇಜ್, ಕಿನ್ಶಿಪ್ಪು, ಕ್ಲಾನ್ ಸಿಸ್ಟಮ್ನದುಂಟಲ್ಲ, ಇವುಗಳ ದೃಷ್ಟಿಯಿಂದ ಬಹಳ ಮುಖ್ಯ ಚರ್ಚೆ ನಡೀತದೆ. ಇನ್ನೊಂದು ರಿಲಿಜನ್ನದ್ದು ಉದಾಹರಣೆಗೆ ಅಲ್ಲಿ ಒಬ್ಬ ಕಲ್ಕುಡ ಬರ್ತದೆ, ಮತ್ತು ಅದು ಸ್ವಲ್ಪ ಮಲೆರಾಯ ಬರ್ತದೆ, ಅದಕ್ಕಿಂತ ಸ್ವಲ್ಪ ಮೇಗಡೆಗೆ ಸುಬ್ರಹ್ಮಣ್ಯ ಬರ್ತದೆ. ಅಂದರೆ ಸ್ಟಟಿಫಿಕೇಶನ್ ಆಫ್ ದಿ ರಿಲಿಜನ್ ಯಾವುದರ ಅಂತಸ್ತುಗಳು. ಕಲ್ಕುಡ ನಿಜವಾಗಿ ಅವರ ಐಡೆಂಟಿಟಿ, ಮಲೆರಾಯ ಒಂದು ಇಡೀ ಮಲೆಗೆ ಅಂತ, ಆದರೆ ವ್ಯಾಪಕವಾಗಿ ಅದಕ್ಕೆ ಸುಬ್ರಹ್ಮಣ್ಯರ ಸಂಬಂಧ. ಹಾಗಾಗಿ ಕೊನೆಗೂ ಅವರಿಗೆ ಅಂತಿಮ ತೀರ್ಮಾನವನ್ನು, ನ್ಯಾಯ ತೀರ್ಮಾನವನ್ನು ಕೊಡುವಂತಹದ್ದು ಅದು ಕಲ್ಕುಡನೇ ಹೊರತು ಸುಬ್ರಹ್ಮಣ್ಯ. ಅದರ ಕೊನೆ ಕೂಡ ಆ ಕಾದಂಬರಿಯಲ್ಲಿ ಕೂಡ ಅದನ್ನೇ ಮಾತಾಡ. ಇದು ಎಷ್ಟೋ ಬಾರಿ ನಮ್ಮ ಜನಪದ ಧರ್ಮಗಳ ಇತಿಹಾಸದ ಚರ್ಚೆಯಲ್ಲಿ ಬಹಳ ಮುಖ್ಯ ಆಗ್ತದೆ. ಅದರಿಂದ ಇಲ್ಲಿ ಚೊಮ್ಮನದುಡಿಯಲ್ಲಿ ಕೂಡ ಅಲ್ಲಿ ಬರುವ ಸಂಗತಿಗಳು ಕೊನೆಗೂ ಎಲ್ಲರಿಗೂ ಗೊತ್ತಿರುವಂಥ ಮಾತು. ಅದು ಅದನ್ನು ಏನು ಗಟ್ಟಿನ ಪರಿಭಾಷೆಯಲ್ಲಿ ನಾವೇನು ಓಪನ್ ಎಂಡೆಡ್ ಅಂತ ಹೇಳ್ತೇವೆ. ಕೊನೆ ಕೂಡ ಏನಾಗಿದೆ ಅಂದರೆ ಖಂಡಿತು ಏನಂತಂದರೆ ಹಿಡಿದ ದುಡಿ, ಎತ್ತಿದ ಕೈ, ತುಂಬಿದ ಆವೇಶ ಎಲ್ಲವೂ ಇದ್ದಕ್ಕಿದ್ದಂತೆ ಇವೆ. ದುಡಿ ಇದೆ, ಕೈ ಇದೆ, ಆವೇಶ ಇದೆ, ಆದರೆ ಚೋಮ ಇಲ್ಲ. ಅಂದರೆ ಆಬ್ಸೆನ್ಸ್ ಆಫ್ ಚೋಮ ಇದೆ ಅಲ್ಲ, ಇದು ಒಂದು ಪ್ರಶ್ನೆ. ಆದರೆ ಇವತ್ತು ಕೂಡ ಕರಾವಳಿಯಲ್ಲಿ, ಈಗ ನಾನು ಪುತ್ತೂರು ತಾಲೂಕಿನಲ್ಲಿ ಈ ಸಮುದಾಯಗಳ ಜೊತೆಗೆ ಸಂಪರ್ಕ ಇದ್ದವನಾದ ಕಾರಣ ಅನೇಕ ಬಾರಿ ನಮ್ಮ ಭೂ ಸುಧಾರಣೆ ಕಾನೂನನ್ನು ಬಹಳ ಕ್ರಾಂತಿಕಾರಕ ಅಂತ ಹೇಳ್ತಾರೆ. ಬಟ್ ಐ ಹ್ಯಾವ್ ಸಮ್ ರಿಸರ್ವೇಷನ್ ಟು ಸಿ ಮೇಕ್ ದಟ್ ಸ್ಟೇಟ್. ಈಗ ನಾನು ಒಂದು ಕೃಷಿಯಲ್ಲಿ ಇದ್ದವನು, ಕೆಳಮಧ್ಯ ವರ್ಗದವನು. ಯಾಕೆಂದರೆ ಆ ಬಹಳ ಮಂದಿ ಟೆನೆಂಟ್ಸ್ ಆಗಿಯೇ ಇರಲಿಲ್ಲ. ಮೇಯರ್ಗಳು ಬಹಳ ಮಂದಿ ಅವರೆಲ್ಲ ಮೂಲದ ಆಳುಗಳಾಗಿ ಅವ್ರಿಗೆ ಯಾರಿಗೂ ಭೂಮಿ ಸಿಕ್ಕಲಿಲ್ಲ. ಗೌಡ್ರಿಗೆ, ಮರಾಠಿ ನಾಯಕರುಗಳಿಗೆ, ಸ್ವಲ್ಪ ಬೇರೆ ಜಾತಿಯವರಿಗೆ ಸಿಕ್ಕಿದ್ದೇ ಹೊರತು ಆ ಪ್ರಮಾಣದಲ್ಲಿ ಇವತ್ತಿಗೆ ಕೆಲವು ಅಪವಾದ ಇರ್ಬೋದು. ಅದರಿಂದ ಈ ಯಾವುದು ಕಾನೂನಿನ ಮೂಲಕ ಸಿಕ್ಕಲಿಲ್ಲವೋ ಅದನ್ನು ಒಂದು ಕಾದಂಬರಿಯ ಲಿಟ್ರರಿ ಜಸ್ಟಿಸ್ನ ಮೂಲಕ ಕಾರಂತಗೊಳಿಸ್ತಾರೆ. ನಾನು ಹೇಳ್ತಾ ಇರೋದು ಯಾಕೆಂದರೆ ನಾವು ಎಷ್ಟೋ ಬಾರಿ ಏನಾಗಿದೆ, ನಮ್ಮ ಬೆಂಗಳೂರಿನಲ್ಲಿದ್ದವರಿಗೆಲ್ಲ ಏನಾಗ್ತದೆ, ಸ್ಟೇಟ್ಮೆಂಟ್ ಮಾಡೋದು ಬಹಳ ಸುಲಭ. ಯಾಕಂದರೆ ಇದರಿಂದ ಕ್ರಾಂತಿ ಆಯಿತು. ನಾನೇ ಕಂಡ ಹಾಗೆ, ನಾನು ಯಾಕೆಂದರೆ ಆ ಕಾಲಕ್ಕೆ 72ನೇ ಕಾಲಕ್ಕೆ ನಾನು ಲೆಕ್ಚರ್ ಆಗಿದ್ದೆ. ನನಗೆ ಪೂರ್ತಿ ಗೊತ್ತಿದೆ ಇಡೀ ಕರಾವಳಿಯಲ್ಲಿ. ಸುಬ್ಬಯ್ಯ ಶೆಟ್ಟರು ಆಗ ಮಿನಿಸ್ಟರ್ ಆಗಿದ್ದರು, ದೇವರಾಜ್ ಕಾಲಕ್ಕೆ. ದಲಿತರಿಗೆ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಸಿಗಲಿಲ್ಲ. ಅದರಿಂದ ಏನಾಗ್ತದೆ ಅಂದರೆ ಇದು ಎಷ್ಟೋ ಬಾರಿ ನಾವು ಒಂದು ರಾಜಕೀಯದ ಪ್ರಣಾಳಿಕೆಯಲ್ಲಿ ಆಡುವಂಥ ಮಾತುಗಳು ಒಂದು ಲಿಟ್ರರಿ ಸೆನ್ಸಿಬಿಲಿಟಿ ಕೊಡುವಂತಹ ಅಭಿಪ್ರಾಯಗಳು ಭಿನ್ನ ಆಗಿರ್ತವೆ. ಸೊ ಈ ಅರ್ಥದಲ್ಲಿ ಕೂಡ ಈ ಚುಂಬನದುಡಿ ಕೊಡುವಂತಹ ಸಂಗತಿಗಳು ಮತ್ತು ಎಲ್ಲರ ಕಡೆಯಲ್ಲಿ ಕೂಡ ಏನಾಗ್ತದೆ, ಒಂದು ಒಬ್ಬ ಕ್ರಿಶ್ಚಿಯನ್ ಮನ್ವೆಲ್ ಆಗಿರ್ಬೋದು, ಒಬ್ಬ ತಿರುಮಲ ಭಟ್ಟ ಇರ್ಬೋದು, ಇವೆಲ್ಲವುಗಳು ಕೂಡ ಅವರು ಹೆಸರುಗಳು ಬೇರೆ ಇರ್ಬೋದು. ಯಾಕಂದರೆ ತಿರುಮಲ ಭಟ್ಟ ಅಂದರೆ ಯಾವುದೇ ಒಂದು ಕಾದಂಬರಿಯಲ್ಲಿ ಕೂಡ ಒಂದು ಕಾದಂಬರಿಕಾರ ನಿಜ ಹೆಸರು ಹಾಕಬೇಕು. ಆದರೆ ಅದೇ ಥರದಲ್ಲಿ ನಾವು ಇವತ್ತು ಕೂಡ ಕಾಣುವಾಗಲೂ ಅದರ ಬದಲು ಇನ್ನೊಂದು ಹೆಸರು ಹಾಕ್ಕೊಳ್ಬೋದು. ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಎನಿ ನೇಮ್, ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಪ್ಲೇಸಸ್, ಬಟ್ ವಿ ಕ್ಯಾನಾಟ್ ಸಬ್ಸ್ಟಿಟ್ಯೂಟ್ ದಿ ಐಡಿಯಾಸ್. ಆ ದೃಷ್ಟಿಯಿಂದಲೂ ಕೂಡ ನಾವು ಇಲ್ಲಿಯ ಕರಾವಳಿಯ ಇತಿಹಾಸವನ್ನು ಕಟ್ಟುವ, ಈಗ ಎಡ್ಗರ್ ಥರ್ಸ್ಟನ್ ಕೊಡುವಂಥದ್ದು ಕೇವಲ ಮಾಹಿತಿಗಳು ಮಾತ್ರ. ನಾನು ಹೇಳ್ತಾ ಇರೋದು ಯಾವುದು ಮುಖ್ಯವಾದ ಬದುಕಿನ ಸಂಗತಿಗಳ ಕುರಿತು ಚರ್ಚಿಸ್ತಾವೋ ಮತ್ತು ಅವುಗಳನ್ನು ಆಶಯ ಕೊಡ್ತಾವೋ, ಅಂದರೆ ಔಟ್ ಟು ಬಿ ಅಂತ ಯಾವುದು ಹೇಗೆ ಇರಬೇಕು ಅನ್ನೋದು ಹೇಳ್ತಾವೋ, ಆ ದೃಷ್ಟಿಯಿಂದ ಕೂಡ ಬಹುಶಃ ಇವು ಒಂದು ಇನ್ನೊಂದರ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಇಲ್ಲಿಗೆ ನಿಲ್ಲಿಸಬೇಕು, ಯಾಕಂದರೆ ನಾನು ಹೇಳಬೇಕಾದ ಉಳಿದ ಸಂಗತಿಗಳನ್ನು ನಾವು ಚರ್ಚೆಯಲ್ಲಿ ನಾವು ಮುಂದುವರಿಸೋಣ. ನಮಸ್ಕಾರ. ಒಂದು ಪವರ್, ಆ ಪವರ್ ಇದೆಯಲ್ಲ, ಅದು ಇಟ್ ಮೇಕ್ಸ್ ಅಸ್ ಅಕ್ಸೆಪ್ಟ್ ದಿ ಟ್ರೂತ್. ಆದ ಕಾರಣ ದೇವರು ಇದಾನೋ ಅಂತ ಕೇಳಿದ ಕೂಡಲೇ ಇದು ಯಾಕೆ ಪ್ರಶ್ನೆ ಆಯ್ತಿಲ್ಲ ಅಂದರೆ ದೇವರು ಇದ್ದಾನೆ ಅಂತ ಹೇಳುವಂಥದ್ದು ಇದ್ದಾನೆಯೋ ಅಂತ ಗೊತ್ತಿಲ್ಲ, ಅದು ಬೇಡ. ಯಾಕಂದರೆ ಅದೊಂದು ಮತ್ತೊಂದು ಚರ್ಚೆ. ಯಾಕಂದರೆ ನಾವು ಕಡೆಗೆ ಏನಾಗುತ್ತೆ, ನಮ್ಮ ದೇವರನ್ನು
ನಮ್ಮ ನಮ್ಮ ರೂಪದ ಪ್ರಕಾರವಾಗಿಯೇ ನಾವು ಸೃಷ್ಟಿ ಮಾಡಿದ್ವಿ. ಬೈಬಲ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಆಫ್ಟರ್ ಹಿಸ್ ಓನ್ ಇಮೇಜ್. ಆಕ್ಚುಲಿ ಅದು ಇಟ್ ಶುಡ್ ಬಿ ದಿ ಅದರ್ ವೇ. ಇಟ್ ಶುಡ್ ಬಿ ಅದರ್ ವೇ. ಮ್ಯಾನ್ ಕ್ರಿಯೇಟ್ಸ್ ಗಾಡ್ ಆಫ್ಟರ್ ಹಿಸ್ ಓನ್ ಇಮೇಜ್. ಕಡೆ ಏನಾಗುತ್ತೆ ಅಂದರೆ, ನಮ್ಮ ಇಮೇಜನ್ನು ಅದರಲ್ಲಿ ಮಾಡಿದಾಗ ಅದಕ್ಕೆ ಅದು ಜನ ಫುಲ್ಲು ನಂಬೋದಿಲ್ಲ ಅಂತ ಆದಾಗ ಏನು ಮಾಡ್ತಾರೆ, ನಮಗಿಂತ ಸ್ವಲ್ಪ ದೊಡ್ಡದು ಅಂತ ನಾವು ತೋರಿಸ್ತೀವಿ. ದೇವರು ನಮ್ಮ ಹಾಗೆ ಇದ್ದು ಬಿಟ್ರೆ ನಂಬುದಿಲ್ಲ. ಕೆಲವು ಸತಿ ಸಾಕಾಗತ್ತೆ ಅಂತ ಕಾಗಿ ಗೀಗಿ ಹಾಕಿದ್ಕೊಂಡ್ರೆ ನಾವು ನಂಬಿ ಬಿಡ್ತೇವೆ. ಈಗಿನ ಕಾಲದಲ್ಲಿ ಹಾಗಾಗಿದೆ. ಯಾಕಂದ್ರೆ ನಮಗೆ ಎಷ್ಟು ದೇವರಿದ್ದು ಸಾಕಾಗುತ್ತೆ ಅಲ್ಲ, ಇದು ವಾಸ್ತವವಾಗಿ ನೋಡಿದ್ದು. ಯಾಕಂದ್ರೆ ನಮಗೆ ದೇವರು, ಈಗ ನಮ್ಮಲ್ಲಿ ದೇವರು ಕಾಣಿಕೆ ಇಲ್ಲ. ಆದರೂ ಕೂಡ ವೈ ಇಸ್ ದ್ಯಾಟ್ ವಿ ಹ್ಯಾವ್ ಸೋ ಮೆನಿ ಗಾಡ್ ಮೆನ್? ಗಾಡ್ ಮೆನ್ ಫ್ಲರಿಶ್ ಇಲ್ವಾ? ಆದರೆ ನೋಡಿ, ಈಗ ದೇವರಿದ್ದಾವ ಅಂತ ಕೇಳುವಾಗ ನೆಕ್ಸ್ಟ್ ಪ್ರಶ್ನೆ ನಾವು ಕೇಳಲೇಬೇಕಾಗುತ್ತೆ, ಯಾವ ದೇವರು? ಈ ಪ್ರಶ್ನೆ ನಾವು ಕೇಳದಿದ್ದರೆ ಈಗ ಎಕ್ಸ್ ವೈ ಝಿ ಅವರಿಗೆ ಬೇರೆ ಬೇರೆ ದೇವರುಗಳಿಲ್ಲ. ಇಸ್ಲಾಮಿನ ದೇವರು ಬೇರೆ, ಕ್ರಿಶ್ಚಿಯನ್ರ ದೇವರು ಬೇರೆ, ಅವ್ರ ಫಾದರ್ ಇನ್ ಹೆವನ್. ನಮ್ಮಲ್ಲಿ ವಿ ಹ್ಯಾವ್ ಮೆನಿ. ಅದರಲ್ಲಿ ಹೈರಾರ್ಕಿ ಇದೆ. ಆ ಹೈರಾರ್ಕಿ ಬದಲಾಗ್ತಾ ಹೋಗುತ್ತೆ. ಅಡ್ಡನಾಮ ಹಾಕೋರಿಗೆ ದೇವರು ಬೇರೆ, ಉದ್ದನಾಮ ಹಾಕೋರಿಗೆ ಬೇರೆ, ನಾಮ ಹಾಕೋರಿಗೆ, ಉಳಿದವರಿಗೆ ನಾಮ ಹಾಕೋರಿಗೆ ದೇವರು ಬೇರೆ. ಇದು ನೋಡಿ, ಇದು ಕಡೆಗೆ ಏನು ಮಾಡಿದ್ದು ಇಷ್ಟೆಲ್ಲ. ಇದು ನಾವು ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತ ಕಾಣುವಂಥದ್ದು ಮಾತ್ರ. ಬೇರೆ ಕಡೆ ಹೋಗಿ ನೋಡಿದ್ರೆ ಒಂದೇ, ಈಗ ರಿಲಿಜನ್ಸ್ಗಳು ಎಷ್ಟಿದ್ದಾವೆ, ಅವರದ್ದೆಲ್ಲರೂ ಕಡೆಗೆ ದೇವರು ಒಬ್ಬನೇ ಅಂತ ಪ್ರಶ್ನೆ ಬರ್ತದೆ. ಗಾಡ್ ಈಸ್ ಎ ಕ್ರಿಯೇಟರ್ ಅಂತ ಇಟ್ಕೊಂಡ್ರೆ, ಡಿವೈನ್ ವಾಚ್ ಮೇಕರ್ ಅಂತ ಹೇಳ್ಕೊಂಡು 18th ಸೆಂಚುರಿಯಲ್ಲಿ ಡೈಸ್ ಹೇಳಿದ್ದಾರೆ. ನಮ್ಮ ಲೋಕ ನಡೀತದೆ, ಪ್ರಕೃತಿ ನಡ್ಕೊಂಡು ಹೋಗ್ತದೆ, ಅದಕ್ಕೆ ಆದ ಒಂದು ಮೊಮೆಂಟಮ್ ಇದೆ. ಆದರೆ ನಾವು ಸೃಷ್ಟಿಕರ್ತನನ್ನು ಬಿಟ್ಟಿಲ್ಲ. ಆಗ ಡಿವೈನ್ ವಾಚ್ ಮೇಕರ್ನ ಒಂದು ಇಮೇಜ್ ಬಂತು. ವಾಚ್ ನಡೀತಾ ಇರ್ತದೆ, ಒಮ್ಮೆ ಕೀ ಕೊಟ್ಟರೆ ಅದು ಫಸ್ಟಿಗೆ ಯಾರೊಂದು ಮಾಡಿದವ ಇದ್ದಾನಲ್ಲ, ಅವನೊಬ್ಬ ಇರ್ತಾನೆ, ಕೀ ಕೊಟ್ಟವನೊಬ್ಬ ಇರ್ತಾನೆ. ಅದನ್ನು ಮಾಡಿಬಿಟ್ಟು ಕೀ ಕೊಟ್ಟು ಬಿಟ್ಬಿಡ್ತಾನೆ. ಇದು ಆಗಿದೆ ಒಂದು. ಆದರೆ ನೋಡಿ, ಈ ಎಲ್ಲ ಈಗ ನಾವು ಟ್ರೂತ್ ಅಂತ ಹೇಳುವಾಗ, ಆದರೆ ನಾನು ಅದೇ ಮಾತು ಹೇಳಿದೆ. ಇಷ್ಟು ನಾವು ಟ್ರೂತ್ ಬಗ್ಗೆ ಮಾತಾಡಿದಾಗ ಬೆಳಿಗ್ಗೆ ಅದನ್ನು ಹೇಳಿದೆ. ನಾವು ಅದರ ಬಗ್ಗೆ ಯಾಕೆ ಚರ್ಚೆ ಬರಬೇಕು, ಜಗಳ ಬರಬೇಕು? ಯಾಕೆ ಒಪ್ಕೊಳ್ಬೇಕಲ್ಲ ನಾವು? ಯಾಕೆ ಒಪ್ಪಿಕೊಳ್ಳೋದಿಲ್ಲ? ಯಾಕಂದರೆ ಇದೇ ಪ್ರಶ್ನೆ. ದೇವರು ಪರಮ ಸತ್ಯ ಅಂತ ಹೇಳಿಕೊಂಡ್ರು ಕೂಡ ಅದು ಪರಮ ಸತ್ಯ ಅಲ್ಲ ಅಂತ ನಮ್ಗೆ ಗೊತ್ತು. ಯಾಕಂದರೆ ಒಂದು ರಿಲಿಜನ್ ಮತ್ತೊಂದು ರಿಲಿಜನ್ ತಗೊಂಡು ನೋಡಿದ್ದು, ಅಲ್ಲಿ ಎಥಿಯಿಸಮ್ ಇದೆ. ಅದರೊಳಗೆ ಎಥಿಯಿಸಮ್ ಇದೆ. ಈಗ ಒಬ್ಬ ಇಸ್ಲಾಂನಲ್ಲಿ ನೀವು ಅಲ್ಲಾ ಇಸ್ ದಿ ಓನ್ಲಿ ಗಾಡ್ ಅಂತ ನೀವು ಮಾಡಿದ್ರೆ, ದಟ್ ಇಸ್ ದ ಕ್ರೀಡ್ ಆಫ್ ಇಸ್ಲಾಂ. ಉಳಿದ ದೇವರು ಅವರಿಗೆ ದೇವರಲ್ಲ. ಅದೇ ರೀತಿಯಲ್ಲಿ ಇದರಲ್ಲಿ ಯಾವುದಲ್ಲಿ ಹಿಂದೂಯಿಸಮ್ನಲ್ಲಿ ಅದೇ ಹರದೇ ಸತ್ಯ ಅಂತ ಹೇಳ್ಕೊಂಡು ಹೇಳಿದ್ದು, ಹರಿಯೇ ಸತ್ಯ ಅಂತ ಹೇಳ್ಕೊಂಡಿದ್ದು, ಕಡೆಗೆ ಏನು ಮಾಡೋದು? ಹೀಗೆ ಬಂದಾಗ ಮತ್ತೆ ಜಗಳ ಆದಾಗ ಇಲ್ಲ ಹರಿಹರನ ಒಂದು ಕಾನ್ಸೆಪ್ಟ್ ಬಂತು, ಅರ್ಧನಾರೀಶ್ವರನ ಕಾನ್ಸೆಪ್ಟ್ ಬಂತು. ಕಡೆಗೆ ಏನು ಮಾಡೋದು? ಈಶ್ವರ ಅಲ್ಲ ತೇರನೋಮ್ ಅಂತ ಹೇಳಿದ್ರು. ಹೇಳಿಬಿಟ್ಟು ನಿಲ್ಲಿಸಲಿಲ್ಲ ಗಾಂಧಿ. ಏನು ಹೇಳಿದ್ರು? ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ. ಅದು ಏನಾಯ್ತು? ದೇವರಿಗೆ ಅದು ಕೇಳಿತ್ತು, ಆದರೆ ಅದನ್ನು ಏನು ಸನ್ಮತಿ ಕೊಡ್ಲಿಕ್ಕೆ ಮರ್ತೋಯ್ತು. ಯಾರಿಗೂ ಕೊಡ್ಲಿಲ್ಲ. ಈಗ ಇದ್ರೆ ಈ ಪ್ರಶ್ನೆ ಇಲ್ಲ. ಕಡೆಗೂ ಏನಂದ್ರೆ, ನಾವು ದೇವರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನವಿಲ್ಲ. ಅದು ಸತ್ಯ, ಪರಮ ಸತ್ಯ ಅಂತ ನಂಬಿಕೊಂಡಿಲ್ಲ. ನಂಬಿಕೊಂಡು ನಿಮಗೆ ಆ ನಂಬಿಕೆಯಲ್ಲಿ ಸುಖ ಸಿಗ್ತದೆ ಅಂತಾದರೆ, ಸಂತೋಷ ಸಿಗ್ತದೆ ಅಂತಾದರೆ, ಸಾಂತ್ವನ ಸಿಗ್ತದೆ ಅಂತಾದರೆ ನಂಬಿ, ಇಲ್ಲದಿದ್ದರೆ ಬೇಡ.
ನನ್ನ ಲೆಕ್ಕದಲ್ಲಿ ಒಬ್ಬ ಎಥಿಯಿಸ್ಟ್ ಅಂತಿದ್ರೆ ಅವನನ್ನು ಸಮಾಜ ದ್ರೋಹಿ ಅಂತ ಹೇಳಬೇಕು ಅಂತಿಲ್ಲ. ನನ್ನ ಇದರಲ್ಲಿ ನಿಲುವು ಬಹಳ ಸ್ಪಷ್ಟ ಇದೆ. ಒಬ್ಬನಿಗೆ ಅವ ಎಥಿಯಿಸ್ಟ್, ದೇವರನ್ನು ನಂಬುವುದಿಲ್ಲ. ದೇವರನ್ನು ನಂಬದಿದ್ದು ನಿಮಗೇನು? ಹೌದಾ? ಈಗ ಸಮಾಜದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಒಟ್ಟಿಗೆ ಇರುವಾಗ ನಾವು ಒಟ್ಟಿಗೆ ಬದುಕಬೇಕಾಗ್ತದೆ. ಒಟ್ಟಿಗೆ ಬದುಕುವುದು ಹೇಗೆ ಅಂತ ಹೇಳಿ, ಯಾವ ಟರ್ಮ್ಸಲ್ಲಿ ನಾವು ಬದುಕಬೇಕು. ಹೌದು. ಈಗ ನೋಡಿ, ಶ್ರೇಣೀಕೃತ ಸಮಾಜ ಅಂತ ಇರುವಾಗ ಒಬ್ಬರನ್ನು ತುಳಿತಾರೆ, ಮತ್ತೊಂದು ಇದರಿಂದ ಅಸಹನೆ ಮೂಡ್ತದೆ. ಸಮಾಜದಲ್ಲಿ ನಮಗೆ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಇದು ನಮ್ಮ ಪ್ರಾಬ್ಲಮ್. ಆಮೇಲೆ ದೇವರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಬೇಡ. ದೇವರ ಅವಷ್ಟೇ ಕೆಲಸ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ನಾವು ನಮ್ಮ ನಂಬಿಕೆಯಲ್ಲೇ ನೋಡಿ ಹಿಂದೆ ಹೇಳಿದ್ದೇನು, ಲೋಕದಲ್ಲಿ ಕಷ್ಟ ಜಾಸ್ತಿ ಆದಾಗ ದುಷ್ಟರು ಜಾಸ್ತಿ ಆದಾಗ ನಾನು ಆಗಾಗ ಬರ್ತೇನೆ ನಿಮಗೆ. ಹಾಗಲ್ಲ ಹೇಳಿದ್ದೆ, ದೇವರು ಬರ್ತಾರೆ ಅಂತ. ಅದು ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ಇದು ಒಕ್ಕಣೆಯನ್ನು ನಾವು ಇಟ್ಕೊಂಡು ಹೊಡಿಬಾರ. ನಮ್ಮ ದೇಶದಲ್ಲಿ ಎಲ್ಲ 10 ಅವತಾರ ಆದದ್ದು, ದಶಾವತಾರ ಆದದ್ದು ನಮ್ಮಲ್ಲಿ ಅಲ್ವ ಅಂತ ನನ್ನ ಹತ್ರ ಕೇಳಿದ್ದೆ. ಮುಂದೆ ದೇಶದಲ್ಲಿ ಆಗಿದೆ, ಚೈನಾದಲ್ಲಿ ಆಗಿದೆ, ಆಗಲಿಲ್ಲ. ನಮ್ಮ ದೇಶದಲ್ಲಿ ಆಗಿದೆ. ಮತ್ಸ್ಯದಿಂದ ಹಿಡಿದು ಈಗ ಬರುವಂಥದ್ದು ನೆಕ್ಸ್ಟ್ ಕಲ್ಕಿದ್ದು ಆಗಿರೋದು ಅಂತ ಗೊತ್ತಿಲ್ಲ, ಬಟ್ ಆಗಿದೆ, ಆಗ್ತದೆ ಅಂತಿದ್ವಿ. ಈಗ ಕಲ್ಕಿ ಅವತಾರ ಆಗುವ 10 ಸಹ ನಮ್ಮಲ್ಲಿ ಆದದ್ದು. ಆಗ ನಾನು ಅವನಿಗೆ ಕೇಳಿದ್ದಿಷ್ಟೇ, ಹೌದು ಮಾಡಿದೆ. ಈಗ ಆದದ್ದು ಹೌದು, ನಾವು ಪುಣ್ಯಭೂಮಿ ಅಂತ ನಾವು ಹೇಳುವ. ಆದರೆ ಅದು ಪುಣ್ಯಭೂಮಿ ಅಂತಂದರೆ ಅದನ್ನು ಪ್ರೂವ್ ಆಗುವುದಿಲ್ಲ. ಯಾಕಂದರೆ ದೇವರ ಅವತಾರ ತಾಳುವುದು ಯಾಕೆ? ದುಷ್ಟರ ಅಂದರೆ ನಮ್ಮಲ್ಲಿ ದುಷ್ಟರ ಸಂಖ್ಯೆ ಜಾಸ್ತಿ ಆಗಿದೆ, ದುಷ್ಟರ ಅದರಿಂದಾಗಿ ಆದದ್ದು. ಈ ನಂಬಿಕೆಗಳಿಗೆ ಇದೇ ಇಲ್ಲ. ಹಾಗೆ ಅಂತ ಹೇಳಿಕೊಂಡು ನಾವು ಇನ್ನೊಂದು ತಪ್ಪು ಮಾಡ್ತೇವೆ. ನಮ್ಮ ಇಡೀ ಪುರಾಣದಲ್ಲಿ ಹೇಳುವಂಥದ್ದು ದೇವರ ಕಲ್ಪನೆ ಅದು ಇದು ಅಂತೆಲ್ಲ ಇದೆಯಲ್ಲ, ಅದು ಸತ್ಯವೋ ಸುಳ್ಳು ಅಂತ ಇದಕ್ಕೆ ನಾವು ಹೇಳಿಕೋಬಹುದು. ಅಗತ್ಯ ಇದೆ ನಮಗೆ. ಯಾಕಂದರೆ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಿದ್ರೆ ದೇವರ ಕಲ್ಪನೆಯನ್ನು ಕೂಡ ಅರ್ಥ ಮಾಡ್ಕೊಂಡು, ದೇವರು ಇದ್ದಾರೋ ಇಲ್ಲೋ ಅಂತ ಬೇಡ, ನಮ್ಮ ದೇವರ ಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಅದು ನಮ್ಮ ದೇವರ ಕಲ್ಪನೆ. ಕಡೆಗೂ ಇವ್ಯಾಲ್ಯುವೇಟ್ ಮಾಡುವಂಥದ್ದು ಏನು ಅಂದರೆ, ನನ್ನ ಕಲ್ಪನೆ, ನಿಮ್ಮ ಕಲ್ಪನೆ, ಮತ್ತೊಬ್ಬರ ಕಲ್ಪನೆ ಹೇಗಿರ್ತದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿದೆ. ಅದಕ್ಕೆ ಅದು ಯಾವುದು ಸತ್ಯ ಅಂತ ಹೇಳುವಂಥದ್ದು. ಕಡೆಗೆ ಅದು ನಂಬರ್ ಗೇಮ್ ಅಲ್ಲ. ನಂಬರ್ ಗೇಮ್ ಅಂತ ಲೆಕ್ಕ ಹಾಕ್ತದೆ. ಕನ್ನಡ ನಂಬರ್ ಗೇಮ್ ಆಗೋದು ಹೇಗೆ ಅಂದರೆ ಮೆಜಾರಿಟಿ ರೈಟ್ ಅಂತಲ್ಲ. ಮೆಜಾರಿಟಿ ರೈಟ್ ಅಲ್ಲ ಯಾವಾಗಲೂ. ಈಗ ಸತ್ಯ ಮೆಜಾರಿಟಿ ನೀವು ಓಟ್ ಹಾಕಿದ್ದು ಅಂತ ಕೂಡ ಸತ್ಯ ಸುಳ್ಳು, ಇದು ಸುಳ್ಳು ಸತ್ಯ ಆಗಬೇಕು ಅಂತಿಲ್ಲ. ಸುಳ್ಳು ಹೇಳಿ ಓಟ್ ತಗೊಳ್ಳಿಕ್ಕೆ ಆಗ್ತದೆ. ನೀವು ಆಲೋಚನೆ ಮಾಡಿಲ್ಲ. ಆದ ಕಾರಣ ಅಬ್ಸಲ್ಯೂಟ್ ಟ್ರೂತ್ ಅಂತ ಹೇಳಿದ ಕೂಡಲೇ ಏನಾಗುತ್ತೆ, ಉಳಿದದ್ದು ಯಾವುದು ನೀವು ಟ್ರೂತ್ ಅಂತ ಒಪ್ಪಿಕೊಳ್ತಾರೆ, ಉಳಿದದ್ದೆಲ್ಲ ಅನ್ಟ್ರೂತ್ ಆಗ್ತದೆ. ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೊಬ್ಬನ ಟ್ರೂತು ಅವನಿಗೆ ಟ್ರೂತೆ. ಅದನ್ನು ನಾವು ಗೌರವಿಸಬಾರ್ದು ಕೆಲಸ. ಅದು ವಾಲ್ಟೇರ್ ಒಂದು ಮಾತು ಹೇಳಿದ್ದ ಹಿಂದೆ 18ನೇ ಶತಮಾನದಲ್ಲಿ, ಐ ಡಿಸ್ಅಗ್ರಿ ವಿತ್ ಎವ್ರಿಥಿಂಗ್ ದ್ಯಾಟ್ ಯು ಸೇ. ಅವ್ರು ಹೇಳಿದ್ದು ಫ್ರೆಂಚಲ್ಲಿ, ನನಗೆ ಫ್ರೆಂಚ್ ಬರುವುದಿಲ್ಲ. ಐ ಡಿಸ್ಅಗ್ರಿ ವಿತ್ ಎವ್ರಿಥಿಂಗ್ ದ್ಯಾಟ್ ಯು ಸೇ, ಬಟ್ ಐ ಡಿಫೆಂಡ್ ಟು ಲಾಸ್ಟ್ ಬ್ರೆತ್ ಆಫ್ ಮೈ ಲೈಫ್ ಯುವರ್ ರೈಟ್ ಟು ಸೇ ಇಟ್. This is the true spirit of coexistence. ನಮ್ಮಲ್ಲಿ ನೀವು ಹೇಳಿದ್ದ ನಾನು ಒಪ್ಪಬೇಕು ಅಂತಿಲ್ಲ, ನಾನು ಹೇಳಿದ್ದು ನೀವು ಒಪ್ಪಬೇಕಂತಿಲ್ಲ. ಆಗ ಟ್ರೂತ್ ಅಂತ ಆದ ಕೂಡಲೇ ನಮ್ಮದೇ ಟ್ರೂತ್, ನಾವು ಹೇಳಿದ್ದೇ ಸತ್ಯ, ಉಳಿದದ್ದೆಲ್ಲ ಪೂರ ಹೆರಸಿ. ನೋಡಿ, ಐಡಿಯಾ ಆಫ್ ಹೆರಸಿ ಬಂದದ್ದು. ಚರ್ಚೆ ಮಾಡಿದ್ದಿದೆಯಲ್ಲ ಅನ್ಯಾಯ, ಬೇಕಾದಷ್ಟು ಮಾಡಿದ್ದಾರೆ. ಅವರು ಹೇಳಿದ್ದನ್ನು ಒಪ್ಪದವರನ್ನು ಜೀವಂತ ಸುಟ್ಟಿದ್ದಾರೆ. ಈಗ ಹೇಳೋದಿಲ್ಲ ಆ ವಿಷಯ, ಯಾಕಂದರೆ ಅದು ಹೇಳುವ ಅಗತ್ಯವೂ ಇಲ್ಲ. ಪ್ರಶ್ನೆ ಇಷ್ಟೇ, ನೀವೀಗ ಸುಡ್ತಾ ಇದ್ದೀರಾ, ನೀವು ಸುಡ್ತಾ ಇಲ್ಲಲ್ಲ. ವಿಚ್ ಮೀನ್ಸ್ ಅವರ್ ರಿಲಿಜನ್ ಟುಡೇ ಆರ್ ಅವರ್ ರಿಲಿಜನ್ಸ್ ಟುಡೇ ಆರ್ ಫಾರ್ ಬೆಟರ್ ದನ್ ವಾಟ್ ದೇ ವೇರ್ ಅರ್ಲಿಯರ್. ವಿ ಲಿವ್ಡ್ ಇನ್ ವೆರಿ ಬಾರ್ಬ್ಯಾರಿಕ್ ಪೀರಿಯಡ್. ನಾವೀಗ ಇರುವಂಥದ್ದು ಪ್ರಾಯಶಃ ಬಹುಶಃ ಹೆಚ್ಚು ನಾವು ಸನ್ಮಾರ್ಗದಲ್ಲಿದ್ದೇವೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬುದ್ಧಿ ಸ್ವಲ್ಪ ಬಂದಿದೆ, ಯಾಕಂದರೆ ಪೆಟ್ಟು ತಿಂದು ಸ್ವಲ್ಪ ಬುದ್ಧಿ ಬಂದಿದೆ.
ಯುದ್ಧ ಬೇಡ ಅಂತ ಹೇಳುವಂಥದ್ದು ಅದಕ್ಕೆ. ಯುದ್ಧ ಮಾಡ್ತಾ ಇದ್ದೆ ನಾನು, ಆದರೂ ಕೂಡ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದೇವೆ. ಯಾಕಂದರೆ ಹಿಂದೆ ಮಾಡಿದ್ದು ಯುದ್ಧ ಮಾಡಿ ಬೇಕಾದಷ್ಟು ಇದು ನಾಶ ಆದದ್ದು ಎಲ್ಲ ನಾವು ಆಗಿದ್ದು ಗೊತ್ತು ನನಗೆ. ಅದು ಕಾರಣ ನೋಡಿ, ಒಂದೇ ಸತ್ಯ ಅಂತ ಹೇಳಿದ ಕೂಡಲೇ ಫಂಡಮೆಂಟಲಿಸಮ್ ಇದೆಯಲ್ಲ, ದಟ್ ಈಸ್ ಅ ರೂಟ್ ಆಫ್ ಇಟ್. ಈ ಫಂಡಮೆಂಟಲಿಸಮ್ ಅಂತ ನಾವು ಹೇಳುವಂಥದ್ದು ಅದೇ. ಯಾವ ಫಂಡಮೆಂಟಲಿಸ್ಟ್ ಇದ್ದಾರಲ್ಲ ಅವನ ಹತ್ರ ನೀವು ಮಾತಾಡಿ, ಅವನಿಗೆ ಗೊತ್ತಿದೆ ಸತ್ಯ ಯಾವುದು. ಅವ ಹೇಳುವಂಥದ್ದು ಮಾತ್ರ ಸತ್ಯ, ಬಾಕಿದ್ದೆಲ್ಲವೂ ಸುಳ್ಳು. ಅದಕ್ಕೆ ಇದು ನಾನು ಸಾಪೇಕ್ಷ ಅಂತ ಹೇಳುವಂಥ ಅರ್ಥ ಅದಕ್ಕೆ ಬಹಳ ಇದು. ಅದು ನೀವು ಒಂದು ಸತ್ಯ ಅಲ್ಲ, ಬೇರೆ ಎಲ್ಲವೂ ಸತ್ಯ. ಇದು ರಿಲೇಟಿವಿಸಮ್ ಅಲ್ಲ. ನಾವು ಹೇಳ್ತೇವೆ ಎಲ್ಲವೂ ರಿಲೇಟಿವ್, ಎನಿಥಿಂಗ್ ಗೋಸ್. ಪೋಸ್ಟ್ ಮಾಡರ್ನಿಸಮ್ ಬಗ್ಗೆ ಇದೇ ಕ್ರಿಟಿಸಿಸಮ್ ಅಲ್ಲವೇ ಅಲ್ಲ. ನೀವು ಪೋಸ್ಟ್ ಮಾಡರ್ನ್, ಫಸ್ಟ್ ಆಫ್ ಆಲ್ ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳುವಂಥ ಒಂದು ಸಿಂಗಲ್ ಥಿಯರಿ ಇಲ್ಲ. ಇದು ಲಿಟ್ರೇಚರ್ ನಮಗೆ ಗೊತ್ತಿದೆ, ಒಂದು ಸಿಂಗಲ್ ಥಿಯರಿ ಇಲ್ಲ. ನಾವು ಯಾರನ್ನು ಎತ್ತಿಕೊಳ್ತೇವೆ ಅಂತ ಹೇಳುವಂಥದ್ದು ಇತ್ತು. ನೀವು ಹೇಡನ್ ವೈಟ್ ಅಂತ ತಗೊಳ್ತೀರಾ, ಅಥವಾ ಸಾಕು ನೀವು ಅದು ಎಲ್ಲೆಲ್ಲಿಂದ ಬರ್ತದೆ, ಇದು ರೋಲಾ ಬಾರ್ಕ್ನಿಂದ ಇಟ್ಕೊಂಡು ಎಲ್ಲೆಲ್ಲಿಂದ ಬರ್ತದೆ. ಯಾರನ್ನು ಹೇಳ್ತು ನ್ಯೂ ಹಿಸ್ಟಾರಿಸಿಸಮ್ ಅನ್ನು ಹೇಳ್ತೀರಾ, ಅವರೆಲ್ಲ ಹೇಳುವಂಥದ್ದು ಅದೇ. ನೋಡಿ, ವಿ ವಾಂಟ್ ಮೋರ್ ಸ್ಪೇಸ್, ವಿ ವಾಂಟ್ ಮೋರ್ ಸ್ಪೇಸ್, ವಿ ವಾಂಟ್ ಮೋರ್ ಫ್ರೀಡಮ್. ನೋಡಿ, ಹಿಸ್ಟ್ರಿದು ಕೂಡ ಸ್ಪೇಸ್ ಅಗಲಾಗಿದೆ, ಹರವು ಜಾಸ್ತಿ ಆಗಿದೆ. ಸಾಹಿತ್ಯದ್ದು ಸಹ ಅಷ್ಟೇ ಆಗುತ್ತೆ. ಇದರಿಂದ ಆದದ್ದೇನು, ಈಗ ಹಿಸ್ಟ್ರಿ ಮತ್ತು ಸಾಹಿತ್ಯ ಅಂತ ಹೇಳುವಂಥದ್ದು ಇದು ಬೇರೆ ಬೇರೆ ಅಲ್ಲ ಅಂತ ಹೇಳುವಂಥದ್ದು. ಪೋಸ್ಟ್ ಮಾಡರ್ನಿಸಮ್ ಭಾಳ ಸೀರಿಯಸ್ ಆಗಿ ಆರ್ಗ್ಯುಮೆಂಟ್ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಿಮ್ಮ ಹಿಸ್ಟ್ರಿ ಅಂತ ನೀವು ಮಾತಾಡ್ತೀರಲ್ಲ, ಅದು ಬೇಸಿಕಲಿ ಇಟ್ ಈಸ್ ಪಾರ್ಟ್ ಆಫ್ ಲಿಟ್ರೇಚರ್. ಯಾಕಂದರೆ ನೀವು ಕಟ್ಟಿಕೊಳ್ಳೋದು, ಹಿಸ್ಟ್ರಿಯನ್ನು ಕಟ್ಟಿಕೊಳ್ಳೋದು. ಇವರು ಭಾಳ ಒಳ್ಳೆಯ ರೀತಿಯಲ್ಲಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಅಥವಾ ಸಾಹಿತ್ಯದ ಪ್ರೊಫೆಸರ್ ಇಟ್ಕೊಳ್ಳಿ, ಅವರು ಹೇಗೆ ನೋಡ್ಬೋದು ಇದನ್ನು ಅಂತ ನೋಡಿ. ನಾನು ಸಾಹಿತ್ಯ ವಿದ್ಯಾರ್ಥಿಯಾಗಿ ನೋಡಲಿಕ್ಕೆ ಸಾಧ್ಯ ನನಗೆ, ಯಾಕಂದರೆ ಐ ಆಮ್ ಎ ಡೈ ಹಾರ್ಡ್ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ. ಬಟ್ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಹೌದು, ಆದರೆ ಹಿಸ್ಟ್ರಿ ಅಂತ ಹೇಳುವಂಥದ್ದು ಇದೇ ಪರಮ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಲಾಸ್ಟ್ ಟೈಮ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಬಂದಿದ್ದಾಗ ಒಂದು ವಿಷಯ ಬಂತು. ಇದು ಹಿಂದಿನ ಕಾಲವನ್ನು ಅರ್ಥೈಸುವುದರಲ್ಲಿ, ಭೂತಕಾಲವನ್ನು ಅರ್ಥೈಸುವುದರಲ್ಲಿ ಇತಿಹಾಸಕಾರರದು ಮಾತ್ರ ರೈಟ್, ಅವನು ಮಾತ್ರ ಅದನ್ನು ಅರ್ಥೈಸಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳುವಂಥ ಒಂದು ಮಾತು ಬಂತು, ಪ್ರಶ್ನೆ ಬಂತು. ಅದನ್ನು ಕೇಳಿದ್ದು ಪ್ರಶ್ನೆ ಯಾಕಂತ ಹೇಳಿದ್ರೆ, ಕೋಟ್ ಮಾಡಿದ್ದು ಅಶಿಷ್ಟಾಂತಿಯನ್ನು ಕೋಟ್ ಮಾಡಿ ಹೇಳಿದ್ದು. ಹಾಗೆ ಅಂತ ಹೇಳಿಕೊಂಡು ಯಾವ ಇತಿಹಾಸಕಾರ ನಂಬುತ್ತಾರೋ ನನಗೆ ಮಾತ್ರ ರೈಟ್ ಭೂತಕಾಲವನ್ನು ಅರ್ಥ ಮಾಡ್ಕೊಳ್ಳೋದು, ಅದೇ ಹೇಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋದು ಅಂತ ನೆನೆಸ್ಕೊಳ್ತಾನೋ ಅವನಿಗೆ ಇತಿಹಾಸಕಾರನಾಗುವ ಯೋಗ್ಯತೆ ಇಲ್ಲ. ಯಾಕಂದರೆ ಭೂತಕಾಲ ಅಂತ ಹೇಳುವಂಥದ್ದು ಅಥವಾ ಅದರ ಭೂತ ಇತಿಹಾಸಕಾರನ ಮೊನೋಪಲಿ ಅಲ್ಲ. ಸಾಹಿತ್ಯದವರು ಅದನ್ನು ಮಾಡಿದ್ದಾರೆ, ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಕಾರಂತರು ಅವರ ಕಾಲದಲ್ಲಿ, ಅವರು ಹಿಂದೆ ನೋಡಿ ಮಾಡಿದ್ದಲ್ಲ, ಅವರ ಕಾಲದಲ್ಲಿ ಅವರನ್ನು ಅನುಭವಿಸಿದ್ದು, ಅವರ ಎಕ್ಸ್ಪೀರಿಯನ್ಸನ್ನು ಅವರು ಬಟ್ಟಿ ಇಳಿಸಿ ಆ ನಾವೆಲ್ನಲ್ಲಿ ಬಂದಿದೆ. ಅದು ಬರೀ ಅವರ ಎಕ್ಸ್ಪೀರಿಯನ್ಸನ್ನು ಮತ್ತು ಅವರ ರಿಫ್ಲೆಕ್ಷನ್ಸ್, ಆಗ ಕ್ರಿಯೇಟಿವಿಟಿ ಬರುತ್ತೆ ನೋಡಿ. ಅದೇ ಇದನ್ನು ಕುಡಿಯರ ಕೋರ್ಟ್ನಲ್ಲಿ ಬಂತು ಅಥವಾ ಇನ್ನೊಂದು ಕಡೆಯಲ್ಲಿ ಬಂತು, ಅವರು ಬಂದದ್ದು ನಮಗೆ ಈಗ ಅದು ಹಿಸ್ಟ್ರಿ ಆಗಿ ಅಥವಾ ಹಿಸ್ಟಾರಿಕಲ್ ಒಂದು ಪರ್ಸೆಪ್ಷನ್ ಆಗಿ ಬಂದಿದೆ. ಮಲೆಯಲ್ಲಿ ಮದುಮಗಳ ಬಗ್ಗೆ ಇವರು ಮಾತಾಡಬೇಕು, ನಿಮಗೆ ಗೊತ್ತಿದೆ, ಬಂದದ್ದಿದೆ. ಅಲ್ಲಿಯೂ ಇರುವಂಥದ್ದಾನೆ, ಕಾನೂರು ಹೆಂಗಟತಿಯಲ್ಲಿ ಇರುವಂಥದ್ದಾನೆ, ಕಾಂತಾಪುರದಲ್ಲಿ ಇರುವಂಥದ್ದಾನೆ. ನೀವು ಯಾವುದು ತೆಗೆದು ನೋಡಿ, ರಾಜರಾವಿದ್ದು ಕಾಂತಾಪುರ ತೆಗೆದು ನೋಡಿ, ಅಥವಾ ಬೇರೆ ಯಾವ ಇಂಪಾರ್ಟೆಂಟ್ ಬುಕ್ಗಳಿದೆ, ಅನ್ಟಚಬಲ್ ಇವತ್ತು ಯಾವುದು ಬುಕ್ರಾಜನಂದು ಅಮೇಝಿಂಗ್ ವರ್ಕ್ಸ್, ಅಥವಾ ಭೀಷಮ್ ಸಹಾನಿದ್ದು ಇದು ತಮಸ್, ಅದೆಲ್ಲ ಆಗ ಬರೆಯುವಾಗ ಅವರ ಎಕ್ಸ್ಪೀರಿಯನ್ಸಲ್ಲಿ, ಅವರ ರಿಫ್ಲೆಕ್ಷನ್ಸಲ್ಲಿ ಅದು ಬಂದದ್ದು. ಈಗ ನಮಗೆ ಏನಾಗುತ್ತೆ, ಪಾರ್ಟಿಷನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಖುಷ್ವಂತ್ ಸಿಂಗ್ನ ಟ್ರೈನ್ ಟು ಪಾಕಿಸ್ತಾನಲ್ಲಿ
ಅಥವಾ ತಮಸ್ಸನ್ನು ಓದದಿದ್ದರೆ ನಿಮಗೆ ಯು ಡೋಂಟ್ ಗೆಟ್ ದ ಫೀಲ್ ಆಫ್ ದಿ ಫ್ಯಾಕ್ಟ್. ಅದು ಹಿಸ್ಟ್ರಿಯ ಲಿಟ್ರೇಚರ್. ಆ ಪ್ರಶ್ನೆ ಅಪ್ರಸ್ತುತ, ಟೋಟಲಿ ರಾಂಗ್. ನಾವು ಅದೇನಾಗುತ್ತೆ, ನಮ್ಮ ಈ ಆಲೋಚನಾ ಕ್ರಮವನ್ನು ಬಹಳ ಸಂಕುಚಿತಗೊಳಿಸಿ ಮಾಡುವಂಥ ಕೆಲಸ ಇದೆ. ನೀವು ಇದು ತೆಗೆದು ಓದಿದ್ರೆ ಯಾವುದು ದಿ ವರ್ಕ್ ಆಫ್ ಚಾರ್ಲ್ಸ್ ಡಿಕನ್ಸ್, ಟೇಲ್ ಆಫ್ ಟೂ ಸಿಟೀಸ್, ಆಲಿವರ್ ಟ್ವಿಸ್ಟ್ ತೆಗೆದು ಅಥವಾ ಎಮಿಲ್ ಬ್ರೌನ್ ತೆಗೆದು ಬುಕ್ಸ್ ತೆಗೆದು ನೀವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ನೀವು ಕಲಿಬೋದು, ಹಿಸ್ಟ್ರಿಯಲ್ಲಿ ಕಲಿಬೋದು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫಸ್ಟ್ ಕ್ಲಾಸಾಗಿ ಕಲಿತಾರೆ, ಅದು ಹಾಗಾಯ್ತು ಹೀಗಾಯ್ತು ಅದಲ್ಲಿ ಇಂಥದ್ದಾಯ್ತು. ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಇಂಗ್ಲೆಂಡಿನಲ್ಲಿ ಆಗ್ತಾ ಇರುವಾಗ, ಆ ಸಮಾಜ ಬದಲಾಗ್ತಾ ಇರುವಾಗ ಅದು ಹೇಗಿತ್ತು ಅಂತ ಹೇಳುವಂಥದ್ದು ನೀವು ಈಗ ಅನುಭವಿಸಬೇಕು. ನೀವು ಓದಬೇಕಾದದ್ದು ಯಾವುದು? ಆಲಿವರ್ ಟ್ವಿಸ್ಟ್ ಅಥವಾ ಡಿಕೆನ್ಸ್ ಬರೆದ ನಾವೆಲ್ಸ್ ಓದು, ಅಥವಾ ಫ್ರೆಂಚ್ ರೆವಲ್ಯೂಷನ್ ನೀವು ಫೀಲ್ ಆಗಬೇಕು. ಕಾರ್ಲೈಲ್ ಬರೆಯುವಾಗ ಫ್ರೆಂಚ್ ರೆವಲ್ಯೂಷನ್ ಆಲ್ಮೋಸ್ಟ್ ಆಸ್ ಎ ಲಿಟ್ರರಿ ಜಾನ್ರ್ ಆಗಿ ಕನ್ವರ್ಟ್ ಮಾಡಿವಾಗ ಕಾರ್ಲೈಲ್. ಆದರೆ ಟೇಲ್ ಆಫ್ ಟೂ ಸಿಟೀಸ್ನಲ್ಲಿ ನಿಮಗೆ ಯು ಫೀಲ್ ಆಸ್ ಇಫ್ ಯು ಹ್ಯಾವ್ ಗಾನ್ ಟು ದಿ ಟೂ ಸಿಟೀಸ್ ಸಪರೇಟೆಡ್ ಬೈ ದಿ ಬ್ರಿಟಿಷ್ ಚಾನಲ್. ಆಮೇಲೆ ಇಲ್ಲಿ ನಿಮ್ಮ ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಅಲ್ಲಿ ಇದ್ದ ಹಾಗೆ, ಹೋದ ಹಾಗೆ, ಅದನ್ನು ನೀವು ಅನುಭವಿಸಿದ ಹಾಗೆ ಕಾಣ್ತದೆ. ವಾರ್ ಅಂಡ್ ಪೀಸ್ ನೀವು ಟಾಲ್ಸ್ಟಾಯ್ದು ಆಗಿನ ಕಾಲದಲ್ಲಿ ಟಾಲ್ಸ್ಟಾಯ್ದು ಇಸ್ ಪರ್ಹ್ಯಾಪ್ಸ್ ಒನ್ ಆಫ್ ದಿ ಫೈನೆಸ್ಟ್ ವರ್ಕ್ಸ್ ರಿಟನ್ ಆನ್ ನೆಪೋಲಿಯಾನಿಕ್. ಅಮೇಜಿಂಗ್. ಎಷ್ಟು ಅಂಥದ್ದು ಎಷ್ಟು ಇದೆ ನಮಗೇನಾಗುತ್ತೆ ಅಂತ ಹೇಳಿದರೆ, ಎಲ್ಲೋ ಒಂದು ಇದನ್ನು ನಾನು ಆಗ ಹೇಳಿದ್ದದೆ, ನನಗೆ ಹಿಸ್ಟ್ರಿ ಅಂತ ಹೇಳುವಂಥ ಒಂದು ಸಿಲೆಬಸ್ ಒಂದು ಎಲ್ಲೋ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಇದು ಹಿಸ್ಟ್ರಿ ಅಂತ ಹೇಳಿದ್ದಾರೆ. ಇದು ಅಜ್ಜನಟ ಆಲದ ಮರದಲ್ಲಿ ನಾವು ಹದ್ದು ಹಾಕೊಂಡು ಸಾವು ಅಷ್ಟೇ. ಇದನ್ನು ನಾವು ಈ ಕಲ್ಪನೆ ಉಂಟಲ್ಲ, ಈ ನ್ಯಾರೋ ವಿಷನ್ ನಾವು ಬಿಟ್ಟುಬಿಟ್ರೆ ನಮಗೆ ಹಿಸ್ಟ್ರಿ ಏನು, ಫೋಕ್ಲೋರ್ ಏನು. ಫೋಕ್ಲೋರ್ ಇಸ್ ಸಚ್ ಎ ಬ್ರಿಲಿಯಂಟ್ ಸೋರ್ಸ್ ಮಾತ್ರ ಅಲ್ಲ, ಯು ಫೀಲ್ ಅ ಸೆನ್ಸ್ ಆಫ್ ಹಿಸ್ಟ್ರಿ ಇದೆ. ಫೋಕ್ಲೋರ್, ನಾನು ಹೆಚ್ಚು ಫೋಕ್ಲೋರನ್ನು ನೇರವಾಗಿ ಅಭ್ಯಾಸ ಮಾಡಿ, ಚಿನ್ನಪ್ಪ ಮಾಡಿದಾಗಲಿ ಅಥವಾ ಅಭಯ ಮಾಡಿದಾಗಲಿ ನಾನು ಮಾಡಿಲ್ಲ. ಅದನ್ನು ಓದ್ಕೊಂಡಿದ್ದೆ. ಓದುವಾಗ ನನಗೆ ಕಾಣುವಂಥದ್ದು ಏನಂದರೆ, ನನ್ನ ತಲೆ ಇರುವುದು ಹಿಸ್ಟ್ರಿ. ನಾನು ಓದ್ತಾ ಇರುವಂಥದ್ದು ಹಿಸ್ಟ್ರಿ ಅಂತ ಕಾಣ್ತಾನೆ ನನಗೆ. ಅದಕ್ಕೆ ಡೇಟ್ ಇಲ್ಲ, ಮಣ್ಣು ಹಾಕಲಿ ಆ ಡೇಟ್ ಇದೆ. ಈಗ ಡೇಟ್ ಯಾರು ಬೇಕ್ರಿ? ನಮ್ಮ ತಲೆಯಲ್ಲಿ ಏನಿದೆ ಅಂತ ಹಿಸ್ಟ್ರಿ ಅಂತ ಹೇಳುವಂಥದ್ದು ಡೇಟ್ ಅಂತ. ಅದಲ್ಲ, ಇದು ಆಲೋಚನೆ ಮಾಡಬೇಕು. ಪ್ರಾಯಶಃ ಇನ್ನೂ ಕೋರ್ಸ್ ನಾನು ಪ್ಯೂರ್ಲಿ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಹಿಸ್ಟ್ರಿ, ಹೌ ಐ ಕ್ಯಾನ್ ರಿಲೇಟ್ ಮೈಸೆಲ್ಫ್ ಟು ಲಿಟ್ರೇಚರ್ ಅಥವಾ ಲಿಟ್ರರಿ ಸೆನ್ಸಿಬಿಲಿಟಿ, ಆ್ಯಂಡ್ ಹೌ ಐ ಕ್ಯಾನ್ ಬ್ರಿಂಗ್ ಡೌನ್ ದಿ ಪಿಕೆಟ್ ಫೆನ್ಸಸ್ ಬಿಟ್ವೀನ್ ದೀಸ್ ಡಿಸಿಪ್ಲಿನ್ಸ್. ಯಾಕಂದರೆ ನಾವು ಎಷ್ಟೋ ಕಡೆಯಲ್ಲಿ ಡಿಸಿಪ್ಲಿನ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಡಿಸಿಪ್ಲಿನ್ಸನ್ನು ಕ್ರಿಯೇಟ್ ಮಾಡಿದಾಗ ಆದದ್ದು ಒಂದು ಲೆಕ್ಕದಲ್ಲಿ ಇಂಡಿಸಿಪ್ಲಿನ್. ನೋಡಿ, ಇಂಡಿಸಿಪ್ಲಿನ್ ಅಂದರೆ ಅಗತ್ಯ ಇರ್ತದೆ, ನಾವು ಡಿಸಿಪ್ಲಿನ್ ಮಾಡಬೇಕಾದ್ರೆ. ಆದರೆ ಇಂಡಿಸಿಪ್ಲಿನ್ ಆದದ್ದು ಯಾಕಂದರೆ ನೋಡಿ, ಸೋಷಿಯಾಲಜಿಯನ್ನು ಒಂದೇ ಕಡೆ ಇವರು ಹೇಳಿ ಸರಿ. ಎಂ ವಿ ಕೃಷ್ಣರಾವ್, ಪ್ರೊಫೆಸರ್ ಆಫ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು. ಎಂ ವಿ ಕೃಷ್ಣರಾವ್ ಅವರು ಗಂಗಾಸರ್ ತಲಕಾಡು ಬರೆದಿದ್ದಾರೆ ಪುಸ್ತಕ. ಆಮೇಲೆ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಪುಸ್ತಕ ಬರ್ತಾರೆ. ಇವಾಗ ಹಿಸ್ಟ್ರಿ ಅವರನ್ನು ನೋಡಿದೆ ಅವರು. ನಾನು ಸ್ಟೂಡೆಂಟ್ ಆಗಿದ್ದ ಕಾಲಕ್ಕೆ ಅವರು ರಿಟೈರ್ ಆಗಿ ಸುಮಾರು ವರ್ಷ ಆಗಿತ್ತು. ನೋಡಿದೆ ಅವರು ಹಿಸ್ಟ್ರಿ, ಪ್ರೊಫೆಸರ್ ಆಫ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಈಗ ಏನಾಗಿದೆ, ಹಿಸ್ಟ್ರಿಗೂ ಮತ್ತು ಪೊಲಿಟಿಕಲ್ ಸೈನ್ಸ್ಗೂ ಹಿಸೆ ಆಗಿದೆ. ಸೋಷಿಯಾಲಜಿ ಬೇರೆ ಆಗಿದೆ. ಸೋಷಿಯಾಲಜಿ ಬೇರೆ ಆದದ್ದು ಮಾತ್ರ ಸಾಲದು, ಆಂಥ್ರೋಪಾಲಜಿ ಬೇರೆ ಆಗಿದೆ ಆಯ್ತಲ್ಲ. ಹಿಸ್ಟ್ರಿ ಬೇರೆ ಆದದ್ದು ಮಾತ್ರ ಸಾಲದು, ಆರ್ಕಿಯಾಲಜಿ, ಏನ್ಷಿಯಂಟ್ ಹಿಸ್ಟ್ರಿ ಬೇರೆ ಆಗಿದೆ. ನಾವೇನು ಮಾಡ್ತೇವೆ ಅಂದರೆ ಸಪರೇಟ್ ಆಗ್ತಾ ಇದ್ದೇವೆ, ತುಂಡಾಗ್ತಾ ಹೋಗ್ತೇವೆ. ವಿ ಆರ್ ಫಿಶನ್. ಈ ಫಿಶನ್ ಯಾಕೆ ಆಗ್ತದೆ ಅಂತ ಹೇಳಿದರೆ, ನಾಲೆಜ್ ಬೆಳೀತಾ ಇದ್ದಾಗ ಆಗ್ತದೆ. ನಾನು ಮಾಡಬಾರ್ದು. ಸ್ಪೆಷಲೈಸೇಷನಲ್ಲಿ ಇದೇ ಪ್ರಾಬ್ಲಮ್.
ಮೊದಲು ನೋಡಿ, ಜನರಲ್ ಪ್ರಾಕ್ಟೀಷನರ್ಸ್ ನೀವು ಡಾಕ್ಟರ್ಸ್, ಈಗ ಜನರಲ್ ಪ್ರಾಕ್ಟೀಷನರ್ಸ್ ಎಲ್ಲಿದ್ದಾರೆ ಈಗ? ಹೌದು, ಅದ ಕಾರಣ ಏನಾಗಿದೆ, ನೀವು ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಾಗ್ತದೆ, ಹೋಗಲೇಬೇಕಾಗ್ತದೆ. ಹಾರ್ಟಿಗೊಬ್ಬ ಸ್ಪೆಷಲಿಸ್ಟು, ಲಂಗಿಗೊಬ್ಬ ಸ್ಪೆಷಲಿಸ್ಟು, ಬ್ರೈನಿಗೊಂದು. ಬ್ರೈನ್ ನಿಮ್ಮ ಹತ್ರ ಉಂಟೋ ಇಲ್ವೋ ಅದಕ್ಕೊಬ್ಬ ಸ್ಪೆಷಲಿಸ್ಟ್ ಇಲ್ಲ ನೋಡಿ. ಇದು ಈ ಅವಸ್ಥೆ, ಇದು ಎಲ್ಲ ಜನಕ್ಕೂ ಬಂದಿದೆ. ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ನಮ್ಮ ವಿಷನ್ ಇದೆಯಲ್ಲ, ನಾವು ಡಿಸಿಪ್ಲಿನನ್ನು ಕ್ರಿಯೇಟ್ ಮಾಡೋದು. ಆದರೆ ಅದನ್ನು ನಾವೇ ಕ್ರಿಯೇಟ್ ಮಾಡಿದ್ದು ಹೇಳುವಂಥ ಅವೇರ್ನೆಸ್ ನಮಗಿದ್ರೆ ಇದು ಯಾವುದು ನಮಗೆ ಉಳಿಯುವುದು. ಫಿಲಾಸಫಿ, ಒಂದು ಕಾಲಕ್ಕೆ ಫಿಲಾಸಫಿ ಕಂಟೆಂಟ್ ಎಲ್ಲ. ಈಗ ನೋಡಿ, ಫಿಲಾಸಫಿಯನ್ನು ನಾಯಿ ಸಬುವುದಿಲ್ಲ. ಯಾವ ಡಿಪಾರ್ಟ್ಮೆಂಟ್, ಎಲ್ಲಿ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇದೆಯಾ? ಯಾವುದಾದ್ರೂ ಕಾಲೇಜಲ್ಲಿ ಫಿಲಾಸಫಿ ಕಲಿಸ್ತಾರೆ? ನಮಗೆ ಫಿಲಾಸಫಿ ಕಲಿಬೇಕಾದ್ರೆ ಏನು ಮಾಡ್ಬೇಕು? ನಾವೇ ಓದಬೇಕು. ಓದಲಿಲ್ಲ, ಪುಸ್ತಕಗಳು ಸಿಗುತ್ತವೆ. ಈಗ ನೋಡಿ, ಹಳೆಯ ಯೂನಿವರ್ಸಿಟಿಗಳಲ್ಲಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಇದ್ದಾರೆ, ಇನ್ನೂ ಸಹ ಗೋವಾದಲ್ಲಿದೆ. ಅದು ಯಾಕಂತ ಗೊತ್ತಿಲ್ಲ. ಯಾವುದೋ ಮಣ್ಣಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲ, ಅದು ಇದ್ದದ್ದು ಕೂಡ ಹಾಗಾಗಿದೆ. ನಮ್ಮ ಕಾಲಕ್ಕೆ ಅಲ್ಲಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ಇತ್ತು, ಸ್ಟೂಡೆಂಟ್ಸ್ ಹೆಚ್ಚಿರಲಿಲ್ಲ. ಅಲ್ಲಿ 5 ಜನ ಪ್ರೊಫೆಸರ್ಸ್ ಇದ್ದರು, ಒಳ್ಳೆ ಪ್ರೊಫೆಸರ್ಸ್ ಇದ್ದರು. ಅವರ ಹೆಸರು ಕೇಳುವಾಗ ನಮಗೆ ಒಂದು ದೊಡ್ಡ ಮನುಷ್ಯ ಆಯ್ತಾ. ಆಕಸ್ಮಾಗಿ ಮತ್ತೊಬ್ಬರು ಇದ್ರಲ್ಲಿ ಹಿರಿಯಣ್ಣ ಇದ್ದರು, ಮೈಸೂರು ರಾಧಾಕೃಷ್ಣನ್ ಇದ್ದರು. ಇನ್ನೆಂಥದ ಆಗಬೇಕು, ನಮ್ಮ ಕಾಲಕ್ಕೆ ಅವರು ಇರಲಿಲ್ಲ. ನಮ್ಮ ಕಾಲಕ್ಕೆ ಇದ್ದದ್ದು SS ಭಾಗವತಾರ, AB ರಾಮಕೃಷ್ಣ, ಇವರೆಲ್ಲ ಇದ್ದರು. ಸ್ಟೂಡೆಂಟ್ ಒಬ್ಬ ಮತ್ತೊಂದು ಸತಿ ಇಬ್ಬರು, ಅದು ಇಬ್ಬರು ಜಗತ್ತೆ. ಅದೇ ಬರೀ ಅದರಲ್ಲಿ ಒಂದು ಹುಡುಗಿ. ಅವರಿಗೆ ಫಿಲಾಸಫಿ ಅಲ್ಲದೆ ಬೇರೆ ಸಹ ಬೇರೆ ಆಸಕ್ತಿ. ಇದು ಇಂಟ್ರೆಸ್ಟಿಂಗ್. ಈಗ ಯಾರಿಗೂ ಬೇಡ. ಹಾಗೆ ನೋಡಿ, ನಮ್ಮ ಸಬ್ಜೆಕ್ಟ್ಗಳು ಹೇಗೆ ಬದಲಾಗ್ತವೆ, ಸಾಹಿತ್ಯ ಬದಲಾಗ್ತದೆ. ಇದನ್ನು ಹೇಳಿದ್ದೀವಿ, ಇಟ್ಸ್ ಅನ್ ಅಮೇಝಿಂಗ್ ಐಡಿಯಾ. ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಸಿಲೆಬಸ್ಸಿಗೆ ಅಂಟಿಕೊಂಡು ಕೂತ್ಕೊಳ್ತೇವೆ. ಯಾವಾಗ ನೀವು ನಿಮ್ಮ ಸಿಲೆಬಸ್ಸಿಗೆ ಅಂಟುವುದಿಲ್ವೋ ಆಗ ನೀವು ಉದ್ಧಾರ ಆಗ್ತೀವಿ. ಸರಿ, ನಾವು ಮಾತಾಡುವಾಗ ಈ ಹಿಸ್ಟ್ರಿಯ ಟೆಕ್ಸ್ಚುಯಾಲಿಟಿ ಮತ್ತು ಲಿಟ್ರೇಚರ್ನ ಹಿಸ್ಟಾರಿಸಿಟಿ, ಇದರ ಬಗ್ಗೆ ನೀವು ಅದನ್ನು ಪ್ರಸ್ತಾವ ಮಾಡಿ. ಈಗ ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ? ಹಿಸ್ಟ್ರಿ ಒಂದು ಟೆಕ್ಸ್ಚುಯಾಲಿಟಿ ಆಗುವಂಥ ಟ್ರಾನ್ಸ್ಫಾರ್ಮೇಷನ್ ಮತ್ತು ಹಿಸ್ಟಾರಿಸಿಟಿಯನ್ನು ಒಂದು ಲಿಟ್ರೇಚರ್ ಆಗಿ ಮಾಡುವಂಥ ಈ ಟ್ರಾನ್ಸ್ಫಾರ್ಮೇಷನ್, ಇದು ಈ ಎರಡರಲ್ಲೂ ಹೇಗಾಗುತ್ತೆ? ಇದರ ಸ್ವರೂಪ ಹೇಗಿರುತ್ತೆ? ಅದರ ನಡುವೆ ಭಿನ್ನತೆ ಇದೆಯಾ ಮತ್ತು ಯಾಕಾಗುತ್ತೆ? ಇದನ್ನು ಸ್ವಲ್ಪ ವಿವರಿಸ್ಬೋದು. ಯಾಕಂದರೆ ಇದನ್ನು ನಾನು ಥಿಯರಿಟಿಕಲ್ ಬದಲು ನಾನು ನಿದರ್ಶನಗಳ ಮೂಲಕ ನಾನು 2 ನಿದರ್ಶನ ಕೊಟ್ಟೆ. ಆ್ಯಕ್ಚುಲಿ ಇದು ಒಂದು ಈಗ ಸುರೇಂದ್ರ ಬಳಸ್ತಾರೆ. ಯಾಕಂದರೆ ನಾವು ಈ ಥರದ ಪರಿಕಲ್ಪನೆ ಕಾನ್ಸೆಪ್ಟ್ಗಳನ್ನು ಯಾವುದನ್ನು ಸ್ಟ್ಯಾಟಿಕ್ ಆಗಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಇಂಟರ್ಟೆಕ್ಸ್ಚುಯಾಲಿಟಿಯ ಬಗ್ಗೆ ಮಾತಾಡುವಂಥದ್ದು. ಈಗ ಒಂದು ಚರಿತ್ರೆಯ ಒಂದು